ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾತಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ನಿನ್ನೆ ನಾವು ನೋಡಿದೆವು, ಕಾರ್ತವೀರ್ಯ ಅರ್ಜುನ ತನ್ನ ತಪ್ಪನ್ನು ಒಪ್ಪಿಕೊಂಡ. ನನಗಿಂತ ಬ್ರಾಹ್ಮಣರು ಶ್ರೇಷ್ಠ ಅಂದ. ಇಷ್ಟು ಹೇಳಿದವನು ಮತ್ತೆ ಬ್ರಾಹ್ಮಣರ ವಿರುದ್ಧ ಹೋಗಿ ಅವರನ್ನೇ ಕೊಂದು ಆಮೇಲೆ ಪರಶುರಾಮನಿಂದ ಅವನು ಸಾಯ್ತಾನೆ. ಹೀಗೆ ಬಹಳಷ್ಟು ಜನ ಯಾರು ಬ್ರಾಹ್ಮಣ ಘಾತಕರೋ ಅವರು ಬ್ರಾಹ್ಮಣರ ಕೈಯಿಂದಲೇ ಬೆಳೆದಿರ್ತಾರೆ. ಅದು ಏನು ಅಂತ ಗೊತ್ತಿಲ್ಲ. ನೀವು ಯಾವುದೇ ಹೊರಗಡೆ ಇರೋರನ್ನ ನೋಡಿ, ಬ್ರಾಹ್ಮಣರ ಕೈಯಿಂದಲೇ ಬೆಳೆದಿರ್ತಾರೆ. ಅದಕ್ಕೆ ಲಂಕೇಶು ಹೊರತಲ್ಲ, ರವಿ ಬೆಳಗೆರೆನೂ ಹೊರತಲ್ಲ. ಆದರೆ ಅವ್ರನ್ನೇ ಅದೇನು ಶಾಪವೋ ವರವೋ ದೇವರಿಗೆ ಗೊತ್ತು. ಹೀಗೆ ಕಾರ್ತವೀರ್ಯಾರ್ಜುನನ ಕಥೆ ಅರ್ಧದಲ್ಲಿ ಮುಗೀತು. ಅಂದರೆ ಅವನು ನನಗಿಂತ ಬ್ರಾಹ್ಮಣರು ಶ್ರೇಷ್ಠ ಅಂತ ಒಪ್ಪಿಕೊಳ್ಳುವಲ್ಲಿ ಮುಗೀತು. ಮುಂದಿನದ್ದು ಕಥೆ ಗೊತ್ತಾ ಇದೆ. ಅದರಿಂದಾಗಿ ಅದನ್ನು ಹೇಳಲ್ಲ, ನೀವು ಆದಿಪರ್ವಕ್ಕೆ ಹೋಗಬೇಕು. ಪರಶುರಾಮನ ಕಥೆಯನ್ನು ಹೇಳುವಾಗ ಅಲ್ಲಿ ಹೇಳಿದ್ದಾರೆ ಮುಂದಿನ ಭಾಗವನ್ನು. ಮತ್ತೆ ಬೇರೆ ಬೇರೆ ಕಡೆ ತುಂಡು ತುಂಡಾಗಿ ಕಥೆಯನ್ನು ನಿರೂಪಣೆ ಮಾಡಿದ್ದಾರೆ. ಬೇರೆ ಪುರಾಣಗಳಲ್ಲಿ 21 ಬಾರಿ ದುಷ್ಟ ಕ್ಷತ್ರಿಯರನ್ನು ಯಾವ ರೀತಿ ನಾಶ ಮಾಡಲಿಕ್ಕೆ ಹೊರಟ ಅಂತ ಹೇಳಿ ಮಾಡ್ತಾರೆ. ಆ ಒಂದು ಇಡೀ ಕ್ಲಾನ್ ಏನಿದೆ ಅದನ್ನೇ ಕ್ಲೀನ್ ಮಾಡಲಿಕ್ಕೆ ಪರಶುರಾಮ ಬಂದದ್ದು. ಇಷ್ಟು ಆಯಿತು. ಇದಾದ ಮೇಲೆ ನಿನ್ನೆ ನಾವು ನೋಡಿದಲ್ಲಿ 147ನೇ ಅಧ್ಯಾಯ ಮುಗಿದಿತ್ತು. 148ನೇ ಅಧ್ಯಾಯ ಶುರು ಆಗಬೇಕು. ಯುಧಿಷ್ಠಿರ ಬ್ರಾಹ್ಮಣಾನ್ ಅರ್ಚಸೆ ರಾಜನ್ ಸತತಂ ಸಂಶಿತವ್ರತಾನ್ ಕಂತು ಧರ್ಮೋದಯಂ ದೃಷ್ಟ್ವಾ ತಾನರ್ಚಸಿ ನರಾಧಿಪಾ. ವ್ರತನಿಷ್ಠರಾದ ಬ್ರಾಹ್ಮಣರನ್ನು ನೀನು ಪೂಜಿಸ್ತೀ ಅಜ್ಜ, ಪೂಜಿಸಬೇಕು ಅಂತ ಕೂಡ ಹೇಳಿದ್ದಿ. ವ್ರತನಿಷ್ಠರಾದ ಬ್ರಾಹ್ಮಣರು ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದ್ದಾರೆ ಅಂತ ಹೇಳಿ ಬ್ರಾಹ್ಮಣರಲ್ಲ. ಸಂಶಿತ ವ್ರತ ಅನ್ನಂತ ಅದಕ್ಕೆ ಹೇಳಿದ್ದು. ಯಾವ ಧರ್ಮದ ಉತ್ಕರ್ಷವನ್ನು ನೋಡಿ ನೀನು ಅವರನ್ನ ಪೂಜಿಸುತ್ತೀ? ಕಾಂ ವಾ ಬ್ರಾಹ್ಮಣ ಪೂಜಾಯಾಂ ವ್ಯುಷ್ಟಿಂ ದೃಷ್ಟ್ವಾ ಮಹಾವ್ರತ ತಾನರ್ಚಸಿ ಮಹಾಬಾಹೋ ಸರ್ವಮೇತದ್ವದಸ್ವಮೇ. ಬ್ರಾಹ್ಮಣರ ಪೂಜೆಯಲ್ಲಿ ಅದೇನು ಗುಣವನ್ನು ಕಂಡಿರುವೆ ಅಜ್ಜ, ಹೇಳಿ ಅಂತ ಹೇಳುದು. ಅಷ್ಟು ಹೊತ್ತಿಗೆ ಭೀಷ್ಮಾಚಾರ್ಯರಿಗೆ ಸುಸ್ತಾಗಿ ಹೋಗಿತ್ತು. ಇಷ್ಟು ಅವರು ಹೇಳಿದ್ದೇ ದೊಡ್ಡದು. ಸುಮಾರು 2 ತಿಂಗಳ ಕಾಲ ಅವರು ಕಂಟಿನ್ಯೂಸ್ಲಿ ಹೇಳಿದ್ದಾರೆ. ಕೆಲವೊಂದು ಲೆಕ್ಕದ ಪ್ರಕಾರ 56 ದಿವಸ ಅಂತ, ಕೆಲವೊಂದು ಲೆಕ್ಕದ ಪ್ರಕಾರ ಇಲ್ಲ ಅವರು 1.5 ತಿಂಗಳು 45 ದಿವಸ ಅಂತ. 45 56 ನಮಗೆ ಮಹಾಭಾರತ ನೋಡಿದ್ರೂ ಕೂಡ ಹೀಗೂ ಅನ್ಸತ್ತೆ ಹಾಗೂ ಅನ್ಸತ್ತೆ. 56 ದಿವಸಗಳ ಕಾಲ ಮಾತಾಡಿದ್ದಾರೆ ಭೀಷ್ಮಾಚಾರ್ಯರು ಶರಶಯ್ಯೆಯಲ್ಲಿ. 56 ದಿವಸಗಳ ಕಾಲ ಮಾತನಾಡಿದರೆ
ಭೀಷ್ಮಾಚಾರ್ಯರು. ಭೀಷ್ಮ ಅಷ್ಟು ಹೊತ್ತಿಗೆ ಅವ್ರಿಗೆ ಸುಸ್ತಾಗಿತ್ತು. ಅವ್ರು ಹೇಳಿದ್ರು, ಏಷತೆ ಕೇಶವ ಸರ್ವಂ ಆಖ್ಯಾಸ್ಯತಿ ಮಹಾಮತಿ ಯುಷ್ಟಿಂ ಬ್ರಾಹ್ಮಣ ಪೂಜಾಯಾಂ ದೃಷ್ಟ್ವಾ ಪುಷ್ಟಿಂ ಮಹಾವ್ರತ. ಇನ್ನು ನನಗೆ ಹೇಳಲಿಕ್ಕಾಗಲ್ಲ ಧರ್ಮರಾಜ. ಇನ್ನು ಮುಂದಿನದ್ದನ್ನ ಕೃಷ್ಣ ಹೇಳ್ತಾನೆ. ನನ್ನ ದೇಹದ ಪರಿಸ್ಥಿತಿಯ ಬಗ್ಗೆ ಒಂದು ಸ್ವಲ್ಪ ಗಮನ ಕೊಡು. ಬಲಂ ಶ್ರೋತ್ರೇ ವಾಂಗ್ಮನಶ್ಚಕ್ಷುಷಿ ಚ ಜ್ಞಾನಂ ತಥಾ ನ ವಿಶುದ್ಧಂ ಮಮಾದ್ಯ ದೇಹನ್ಯಾಸೋ ನಾತಿ ಚಿರಾನ್ಮತೋ ಮೇ ಸಚಾತಿ ತೂರ್ಣಂ ಸವಿತಾದ್ಯಯಾತಿ. ನನ್ನ ಕಿವಿಯ ಬಲ ಕುಗ್ಗಿದೆ, ನನ್ನ ದೈಹಿಕ ಬಲ ಕುಗ್ಗಿದೆ, ನನ್ನ ಮಾತು ತಡವರಿಸ್ತಾ ಇದೆ. ವಯಸ್ಸಾಗ್ತಿದ್ದ ಹಾಗೆ ಮನಸ್ಸು ವೇಗವಾಗಿ ಯೋಚನೆ ಮಾಡೋಲ್ಲ. ಆರಂಭದಲ್ಲಿಯೂ ವೇಗವಾಗಿ ಯೋಚನೆ ಮಾಡಲ್ಲ. ಚಿಕ್ಕ ಮಕ್ಕಳಿಗೆ ವೇಗವಾಗಿ ಯೋಚನೆ ಮಾಡೋಲ್ಲ, ಪ್ರಜ್ಞೆ ವೇಗವಾಗಿ ಹೋಗಲ್ಲ. ಸ್ವಲ್ಪ ದೊಡ್ಡವರಾಗ್ತಿದ್ದ ಹಾಗೆ ಆ ವೇಗ ಬರುತ್ತೆ ಪ್ರಜ್ಞೆಗೆ. ವಯಸ್ಸಾಗ್ತಿದ್ದ ಹಾಗೆ ಮತ್ತೆ ಆ ಚಿಂತನೆಯ ವೇಗ ಕುಗ್ಗುತ್ತೆ. ನನಗಿವಾಗ ಹಾಗಾಗಿದೆ. ಚಕ್ಷುಷೀಚ, ಕಣ್ಣು ಕಾಣ್ತಾ ಇಲ್ಲ. ಜ್ಞಾನಂ ತಥಾ ನವಿಶುದ್ಧಂ ಮಮಾದ್ಯ, ಜ್ಞಾನ ಶುದ್ಧವಾಗಿಲ್ಲ ನನ್ನದು. ದೇಹನ್ಯಾಸೋ ನಾತಿ ಚಿರಾನ್ ಮತೋಮೆ, ಸದ್ಯದಲ್ಲಿಯೇ ನಾನು ದೇಹವನ್ನು ಬಿಡ್ತೇನೆ ಅಂತ ಕಾಣುತ್ತೆ. ಸಚಾತಿ ತೂರ್ಣಂ ಸವಿತಾದ್ಯಯಾತಿ. ಈಗ ಸವಿತಾ ಸೂರ್ಯ ನನ್ನ ಪಾಲಿಗೆ, ಸೂರ್ಯೋದಯವನ್ನು ಬಹಳ ದಿವಸ ನೋಡ್ತೇನೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಉಕ್ತ ಧರ್ಮ ಯೇ ಪುರಾಣೇ ಮಹಾಂತಹ, ಅಂದ್ರೆ ವಯಸ್ಸಾಗ್ತಿದ್ದ ಹಾಗೇನೆ ಅತೀವ್ರವಾದ ಯೋಚನಾ ಶಕ್ತಿ, ನೆನಪಿನ ಶಕ್ತಿ ಎಲ್ಲ ಕುಗ್ಗುತ್ತೆ. ಉಕ್ತ ಧರ್ಮ ಯೇ ಪುರಾಣೇ ಮಹಾಂತಹ ರಾಜನ್ ವಿಪ್ರಾಣಾಂ ಕ್ಷತ್ರಿಯಾಣಾಂ ವಿಶಾಂಚ ಯೇ ಶೂದ್ರಾಣಾಂ ಧರ್ಮಮುಪಾತತೇತೆ ತಾನೇವ ಕೃಷ್ಣಾದುಪಶಿಕ್ಷಸ್ವ ಪಾರ್ಥ. ನಾನು ಈಗಾಗಲೇ ಅನೇಕ ಹೇಳಿದ್ದೇನೆ. ಬ್ರಾಹ್ಮಣರ ಧರ್ಮ ಯಾವುದು, ಕ್ಷತ್ರಿಯರ ಧರ್ಮ ಯಾವುದು, ವೈಶ್ಯರ ಧರ್ಮ ಯಾವುದು, ಶೂದ್ರರ ಧರ್ಮ ಯಾವುದು, ಅದನ್ನೆಲ್ಲವನ್ನೂ ಕೂಡ ನಾನು ಹೇಳಿದ್ದೇನೆ. ಈಗ ನನ್ನ ಕೈಲಾಗ್ತಾ ಇಲ್ಲ. ಇನ್ನೇನಿದ್ರು ಕೃಷ್ಣನನ್ನ ಕೇಳು. ಅಹಂ ಹೇನಂ ವೇದ್ಮಿ ತತ್ವೇನ ಕೃಷ್ಣಂ ಯೋಯಂ ಹಿ ಯಚ್ಚಾಸ್ಯ ಬಲಂ ಪುರಾಣಂ ಅಮೋಘಾತ್ಮ ಕೇಶವ ಕೌರವೇಂದ್ರ ಸತೇ ಧರ್ಮಂ ವಕ್ಷತಿ ಸಂಶಯೇಷು. ನನಗೆ ಕೃಷ್ಣನ ಬಗ್ಗೆ ಗೊತ್ತಿದೆ. ಸಾಕ್ಷಾನ್ ನಾರಾಯಣನ ಅವತಾರ. ಇಂತಹ ಕೇಶವ ಏನಿದ್ದಾನೆ ಅವನು ನಿನಗೆ ಮುಂದಿನ ಧರ್ಮವನ್ನ ಹೇಳುತ್ತಾನೆ. ಕೃಷ್ಣ ಪೃಥ್ವಿ ಮಸೃಜದ್ವೈ ಬಭೂವ ವರಾಹೋಯಂ ಭೀಮವಪು ಪುರಾಣ ಅಸ್ಮಾದ್ವಾಯುಶ್ಚಾಂತರಿಕ್ಷಂ ದಿವಂಚ ದಿಶಶ್ಚತಸ್ರಃ ಪ್ರದಿಶಶ್ಚತಸ್ರಃ. ಇವನೇ ವರಾಹನಾಗಿ ಭೂಮಿಯನ್ನ ಹಿಡಿದ ಮಹಾನುಭಾವ ಕೃಷ್ಣ. ಇವನಿಂದಲೇ ಗಾಳಿ, ಇವನಿಂದಲೇ ಅಂತರಿಕ್ಷ, ಇವನಿಂದಲೇ ಸ್ವರ್ಗ, ಇವನಿಂದಲೇ ದಿಕ್ಕು, ಇವನಿಂದಲೇ ಮೂಲೆಯ ದಿಕ್ಕುಗಳು, ವಿದಿಕ್ಕುಗಳು. ಸೃಷ್ಟಿಶ್ಚಥೈವೇದಂ ಅನುಪ್ರಸೂತ ಸನಿರ್ಮಮೇ ಲೋಕಮಿಮಂ ಪುರಾಣಂ ಅಸ್ಯನಾಭ್ಯಾಂ ಪುಷ್ಕರಂ ಸಂಪ್ರಭೂತಂ ಯತ್ಪ್ರೋತ್ಪನ್ನಃ ಸ್ವಯಮೇವಾಮಿತೌಜಾ. ಇವನ ಹೊಕ್ಕಳಿನಲ್ಲಿಯೇ ಆ ಲೋಕವೆಂಬ ತಾವರೆ ಅರಳಿದ್ದು. ಆ ತಾವರೆಯಲ್ಲಿ ಅವನಿಗೆ ಬ್ರಹ್ಮದೇವರು ಹುಟ್ಟಿದ್ದು. ತೇನ ಏನ ಛಿನ್ನಂ ತತ್ತಮ ಪಾರ್ಥಘೋರಂ ಯತ್ರ ತಿಷ್ಠಂತ್ಯರಣವಾಸ್ತಚ್ಛಯಾನಾಹ. ಅವನ ಹೊಕ್ಕಳೊಳಗಡೆ ಅರಳಿದ ತಾವರೆಯಲ್ಲಿಯೇ ಕಡಲುಗಳುಂಟು, ಎಲ್ಲ ಪರ್ವತಗಳುಂಟು. ಕೃತೆ ಯುಗೆ ಧರ್ಮ ಆಸೀತ್ ಸಮಗ್ರಃ ತ್ರೇತಾಯುಗೆ ಯಜ್ಞಮನುಪ್ರಪನ್ನಃ ಬಲಂ ಚಾಸೀತ್ ದ್ವಾಪರೇ ಪಾರ್ಥಕೃತ್ಸನಂ ಕಲಾವಧರ್ಮಃ ಕ್ಷಿತಿಮಾ ಜಗಾಮ. ಕೃತಯುಗದಲ್ಲಿ ಸಮಗ್ರವಾದ ಧರ್ಮ ಇತ್ತು. ತ್ರೇತಾಯುಗದಲ್ಲಿ
ಯಜ್ಞದಲ್ಲಿ ಮಾತ್ರ ಉಳ್ಕೊಳ್ತು. ದ್ವಾಪರದಲ್ಲಿ ಬೇರೆ ಬೇರೆ ಕ್ರಿಯೆಯಲ್ಲಿ ಮೂಡಿ ಬಂತು. ಕಲಿಯುಗದಲ್ಲಿ ಅಧರ್ಮವೇ ಇರೋದು. ಸಯೇವ ಪೂರ್ವಂ ನಿಜಘಾನ ದೈತ್ಯಾನ್ ಸಯೇವ ದೇವಶ್ಚ ಬಭೂವ ಸಮ್ರಾಟ್ ಸಭೂತಾನಾಂ ಭಾವನೋ ಭೂತ ಭವ್ಯ ಸವಿಶ್ವಸ್ಯಾಸ್ಯ ಜಗತಃ ಸುಗೋಪ್ತಾ. ಅವನೇ ಎಲ್ಲ ದೈತ್ಯರನ್ನು ಕೊಂದ. ಅವನೇ ಮೊದಲ ಚಕ್ರವರ್ತಿ. ಅವನೇ ಎಲ್ಲ ಜೀವರ ಹುಟ್ಟಿಗೆ ಕಾರಣ. ಅವನೇ ಈ ಜಗತ್ತಿನ ರಕ್ಷಕ. ಯದಾ ಧರ್ಮೋ ಯಾತಿ ವಶೇ ಸುರಾಣಾಂ ತದಾ ಕೃಷ್ಣೋ ಜಾಯತೆ ಮಾನುಷೇಷು ಧರ್ಮೇ ಸ್ಥಿತ್ವಾ ಸತು ವೈ ಭಾವಿತಾತ್ಮ ಪರಾಂಶ್ಚ ಲೋಕಾನ್ ಅಪರಾಂಶ್ಚ ಪಾತಿ. ಯಾವಾಗ ಧರ್ಮ ಅನ್ನೋದು ದೇವತೆಗಳ ಕಣ್ಣಿಗೆ ಬೀಳುತ್ತೋ, ಅಂದ್ರೆ ಸಜ್ಜನರು ಧರ್ಮ ಮಾಡಬೇಕು, ಈಗ ಧರ್ಮದಿಂದ ಅವರು ಆಚೆ ಇದ್ದಾರೆ ಅನ್ಸತ್ತೋ, ಆಗ ದೇವತೆಗಳು ದೇವರನ್ನ ಬೇಡುತ್ತಾರೆ. ಆಗ ದೇವರ ಅವತಾರ ಮಾಡ್ತಾನೆ. ಧರ್ಮದಲ್ಲಿ ನೆಲೆಗೊಂಡು ಎಲ್ಲ ಜನರನ್ನ ಧರ್ಮದಲ್ಲಿ ನೆಲೆಗೊಳ್ಳುವಂತೆ ಮಾಡ್ತಾನೆ. ತ್ಯಾಜ್ಯಾನ್ ತ್ಯಕ್ತ್ವಾ ಚಾಸುರಾಣಾಂ ವಧೇನ ಕಾರ್ಯಂ ಕಾರಣಾತ್ಮಾಭಿಪಾತಿ ಕೃತಂ ಕರಿಷ್ಯನ್ ಕ್ರಿಯತೆ ಚ ಸರ್ವಂ ದೇವೋ ರಾಹು ಸೋಮಮಿವಾಪ ಅಪಿಬದ್ವೈ. ತ್ಯಾಜ್ಯಾನ್ ತ್ಯಕ್ತ್ವ, ಬಿಡಬೇಕಾದವ್ರನ್ನ ಬಿಡ್ತಾನೆ. ಕಾರ್ಯ ಯಾವುದು ಗೊತ್ತಿದೆ, ಅಕಾರ್ಯ ಯಾವುದು ಗೊತ್ತಿದೆ. ಮಾಡಿದ್ದನ್ನ ಮಾಡ್ತಾನೆ, ಮಾಡಬೇಕಾದದ್ದನ್ನ ಮಾಡಿಸುತ್ತಾನೆ. ಮಾಡಬಾರದವರು ಮಾಡಬೇಕಾದದ್ದನ್ನ ಮಾಡಿದ್ರೆ ತಪ್ಪಿಸ್ತಾನೆ. ಹೇಗೆ ರಾಹು ಅಮೃತವನ್ನು ಕುಡಿಯುವಾಗ ತಪ್ಪಿಸಿದನೋ ಹಾಗೆ. ಶತಕ್ರತುಂ ಜಿತ್ಯ ಸವಿಶ್ವಕರ್ಮ ಸವಿಶ್ವಸೃಕ್ಪಾರ್ಥ ಸವಿಶ್ವರೂಪ ಸವಿಶ್ವಧೃಗ್ ವಿಶ್ವಭುಗ್ ವಿಶ್ವಜಿಚ್ಚ ಸಶೂಲಧೃಕ್ ಶೋಣಿತ ಭುಕ್ಕರಾಳ. ಅವನೇ ಇಂದ್ರನನ್ನು ಗೆದ್ದವನು, ಗೆಲ್ಲಿಸಿದವನು. ಅವನೇ ವಿಶ್ವಕರ್ಮ, ವಿಶ್ವಕರ್ಮನ ಒಳಗಡೆ ನಿಂತವನು. ಅವನೇ ಜಗತ್ತನ್ನು ಸೃಷ್ಟಿಸಿದವನು. ಅವನೇ ವಿಶ್ವರೂಪ, ವಿಶ್ವವನ್ನು ಧೃಕ್ ಹೊತ್ತವನು. ವಿಶ್ವವನ್ನು ಪ್ರಳಯದಲ್ಲಿ ಉಣ್ಣುವವನು ವಿಶ್ವಭುಕ್, ವಿಶ್ವವನ್ನು ಗೆದ್ದವನು ವಿಶ್ವಜಿತ್. ಸಶೂಲಧೃಕ್, ಶೂಲವನ್ನ ಹಿಡಿದವನು. ಶೋಣಿತ ಭುಕ್, ಅವನೇ ರಕ್ತವನ್ನ ತಿಂದವನು. ಕರಾಳ ಭಯಾನಕ. ತಂ ಕರ್ಮಭಿರ್ವಿಧಿ ತಂ ವೈಸ್ತುವಂತಿ ರಥಂತರೇ ಸಾ ಮಗಾಶ್ಚಸ್ತುವಂತಿ ತಂ ಗಂಧರ್ವಾಶ್ಚಾಪ್ಸರಸಶ್ಚ ನಿತ್ಯಂ ಉಪತಿಷ್ಠಂತೆ ವಿಧಿನಾ ಪಾಪ ಶಾಂತ್ಯೈ. ಅವನನ್ನ ಮೊದಲು ಕ್ರಿಯೆಗಳಿಂದ ತಿಳಿದು ಕೊಂಡಾಡುತ್ತಾರೆ. ಅವನನ್ನು ನೋಡ್ಲಿಕ್ಕಾಗಲ್ಲ. ಅವನ ಕ್ರಿಯೆಗಳನ್ನು ನೋಡಿ ದೇವರನ್ನು ತಿಳ್ಕೊಳ್ಬೇಕು. ಅಂದ್ರೆ ಗೀತೆಯಲ್ಲಿ ಹೇಳಿದ ಹಾಗೆ, ನಾನು ಮಲ್ಕೊಂಡಿರ್ತೇನೆ, ನನ್ನ ಎಚ್ಚರವೇ ಇಲ್ಲ, ನನಗೆ ನನ್ನ ಎಫರ್ಟ್ ಇಲ್ಲ, ನನ್ನ ಪ್ರಜ್ಞೆ ಇಲ್ಲ. ಆದರೆ ಹೃದಯ ಮಿಡಿತಾ ಇದೆ, ರಕ್ತ ಹರಿತಾ ಇದೆ ಅಲ್ವಾ? ನಾನಂತೂ ಮಾಡಿಲ್ಲ ಇದನ್ನೆಲ್ಲ. ಹಾಗಾದ್ರೆ ಮಾಡಿದವನು ಬೇರೆ ಯಾರೋ ಇರಬೇಕು, ಅವನೇ ದೇವರು. ಹೀಗೆ ಮೊದಲು ಕರ್ಮಗಳಿಂದ ದೇವರನ್ನು ತಿಳಿಯಬೇಕು. ಒಬ್ಬನನ್ನ ಪತ್ತೆ ಮಾಡಬೇಕು ಅಂದ್ರೆ ಹೇಗೆ? ಮೊದಲು ಅವನ ಕೆಲಸಗಳು ಬೀಳತ್ತೆ, ಆಮೇಲೆ ಅವನು. ದೊಡ್ಡ ದೊಡ್ಡವರನ್ನು ಕೇಳಬೇಕಾದ್ರೆ ಮೊದಲು ಕೆಲಸಗಳಿಂದ ಪರಿಚಿತರಾಗ್ತಾರೆ. ಆಮೇಲೆ ಫೋಟೋದಲ್ಲಿಯೋ ನೋಡ್ತೇವೆ, ಆಮೇಲೆ ವಿಡಿಯೋ ನೋಡ್ತೇವೆ, ಆಮೇಲೆ ಎದುರುಗಡೆ ಅಲ್ವೇ? ಹಾಗೆ ದೇವರು ಕೂಡ ಅವನನ್ನ ಕರ್ಮಗಳಿಂದ ಕೊಂಡಾಡುತ್ತಾರೆ. ಅದರಿಂದ ತಂ ಕರ್ಮಭಿಹಿ ವಿದಿತಂ ವೈಸ್ತುವಂತಿ. ದೇವರನ್ನ ಭೀಷ್ಮಾಚಾರ್ಯ ಹೇಳ್ತಾರೆ, ದೇವರನ್ನ ಮೊದಲು ಕರ್ಮಗಳಿಂದ ತಿಳಿದು ಕೊಂಡಾಡುತ್ತಾರೆ. ಮೊದಲೇ ದೇವರು ಕಣ್ಣಿಗೆ ಬೀಳು ಅಂದ್ರೆ ಎಲ್ಲಿ ಬೀಳ್ತಾನೆ? ಅಲ್ಲ, ಇಲ್ಲಿರೋ ಸೆಲೆಬ್ರಿಟಿಗಳು ಮೊದಲೇ ಕಣ್ಣಿಗೆ ಬೀಳಲ್ಲ ಮಾರಾಯರೆ. ಅವರನ್ನ ಫೋಟೋದಲ್ಲಿ ನೋಡಬೇಕು, ವಿಡಿಯೋದಲ್ಲಿ ನೋಡಬೇಕು, ಆಮೇಲೆ ಎದುರುಗಡೆ ನೋಡೋದು. ಇನ್ನು ಜಗದ ರಾಜ ಜಗದೊಡೆಯ ಅವನು ಒಟ್ಟಿಗೆ ಕಣ್ಣಿಗೆ ಬಿದ್ದು ಬಿಡ್ತಾನೇನು? ಮೊದಲು ಅವನ ಕರ್ಮಗಳಿಂದ ತಿಳಿಯಬೇಕು. ರಥಂತರ ಸಾಮದಿಂದ ಅವನನ್ನೇ ಹಾಡ್ತಾರೆ.
ಗಂಧರ್ವರು ಅಪ್ಸರೆಯರು ಪ್ರತಿ ದಿವಸವೂ ಕೂಡ ಅವನನ್ನು ಕುರಿತು ಹಾಡುತ್ತಾರೆ, ಕುಣಿಯುತ್ತಾರೆ. ತಂ ರಾಕ್ಷಸಾಶ್ಚಾಪಿ ನಮಂತಿ ಸರ್ವೇ ಸರಾಜನ್ಯಾನಾಂ ವಿಜಿಗೀಚುರೇಕ ತಮಧ್ವರೇ ಶಂಸಿತಾರಸ್ತುವಂತಿ ತಂ ಬ್ರಾಹ್ಮಣ ಬ್ರಹ್ಮ ಮಂತ್ರೈಸ್ತುವಂತಿ. ರಾಕ್ಷಸರು ಅವನಿಗೆ ನಮಸ್ಕಾರ ಮಾಡುತ್ತಾರೆ, ಕ್ಷತ್ರಿಯರು ಅವನಿಗೆ ನಮಸ್ಕಾರ ಮಾಡುತ್ತಾರೆ, ಬ್ರಾಹ್ಮಣರು ಅಧ್ವರೇ ಯಜ್ಞದಲ್ಲಿ ಅವನನ್ನೇ ಕೊಂಡಾಡುತ್ತಾರೆ, ಅವನನ್ನೇ ಧ್ಯೇನಿಸುತ್ತಾರೆ. ತಸ್ಮೈ ಹವಿಹಿ ಅಧ್ವರ್ಯವಕ್ಕಲ್ಪಯಂತೆ ಸಪೌರಾಣೀಂ ಬ್ರಹ್ಮಗುಹಾಂ ಪ್ರವಿಷ್ಟ ತಸ್ಮಿನ್ ಸತ್ರೇ ಭಾರತಾನಾಂ ದದರಚ ಸಚೈವ ಗಾಂ ಉಜ್ಜಹಾರಾಗ್ರ್ಯಕರ್ಮ. ಅವನಿಗೆ ಹವಿಸ್ಸನ್ನು ಕೊಡ್ತಾರೆ. ಅವನು ಅತ್ಯಂತ ಗುಟ್ಟಾದ ಜಾಗದಲ್ಲಿ ಇದ್ದಾನೆ. ಬ್ರಹ್ಮಗುಹೆ ಯಾವುದದು? ನಮ್ಮ ಹೃದಯ. ಇದನ್ನ ಬ್ರಹ್ಮಗುಹೆ ಅಂತ ಕರೀತಾರೆ. ದೇವರಿರುವ ಗುಟ್ಟಾದ ಜಾಗ ಅಂತ ಎದೆಯನ್ನ. ಹಾಗೆ ಭಾರತರು ಅಂತ ಯಾರಿದ್ದಾರೆ, ಭರತ ಕುಲದಲ್ಲಿ ಬಂದವರ ನಡತೆಯನ್ನ ಹಾಡುಗಬ್ಬವಾಗಿ ಮಾಡಿ ಹಾಡಿಸಿ ಮಹಾಭಾರತವಾಗಿ ಮಾಡಿದವನೂ ಅವನೇ. ವಿಕ್ಷೋಭ್ಯ ದೈತ್ಯಾನ್ ಉರಗಾನ್ಶ್ಚ ಸರ್ವಾನ್ ತಸ್ಯ ಭಕ್ಷಾನ್ ವಿವಿಧಾನ್ ಭಕ್ಷಯಂತಿ ತಮೇವಾರ್ಹಂ ವಾಹನಂ ವೇದಯಂತೆ ತಸ್ಯಾಂತರಿಕ್ಷಂ ಪೃಥಿವೀ ದಿಶಶ್ಚ. ದೈತ್ಯರನ್ನ, ನಾಗರನ್ನ, ಎಲ್ಲರನ್ನ ಗಡಗಡ ನಡುಗಿಸಿದವನು, ಅವರನ್ನು ಕೊಂಡೊಯ್ಯಬೇಕಾದಲ್ಲಿ ಕೊಂಡೊಯ್ದವನು. ಎಲ್ಲವೂ ಅವನ ವಶದಲ್ಲಿ ಇದೆ. ಸರ್ವಂ ವಶೇ ತಿಷ್ಠತಿ ಶಾಶ್ವತಸ್ಯ. ಅವನೇ ವಸಿಷ್ಠರನ್ನು, ಅಗಸ್ತ್ಯರನ್ನು ಸೃಷ್ಟಿಸಿದವನು. ಸರಶ್ಮಿಮಾಂಸ ವಿತಾಚಾದಿದೇವ. ಅವನೇ ಸೂರ್ಯನ ಒಳಗಡೆ ಇರುವವನು. ಅವನೇ ಅಸುರರನ್ನು ಗೆದ್ದವನು. ಅವನ ಕಾಂತಿಯಿಂದ ಎಲ್ಲರ ಕಾಂತಿಯೂ ಸೋತಿದೆ. ಅವನನ್ನೇ ಯಜ್ಞವೇತ್ತರು ಪುರಾಣ ಅಂತಾರೆ. ದಕ್ಷಿಣಾಯನ ಉತ್ತರಾಯಣ ಅವನಿಂದಲೇ ಆಗೋದು. ಗಭಸ್ತಯೋ ಮೇ ದಿನೀಂ ತಾಪಯಂತಹ. ಕಿರಣಗಳು ಭೂಮಿಯನ್ನು ಬಿಸಿ ಮಾಡಿ ಕ್ರಿಯೆಗಳಿಗೆ ಯೋಗ್ಯವಾಗಿ ಮಾಡುತ್ತವೆ. ಅವನಿಂದ ಈ ಸೂರ್ಯ ತನ್ನ ಕಿರಣಗಳಿಂದ ಭೂಮಿಯನ್ನ ಶುದ್ಧಿಗೊಳಿಸುತ್ತಾನೆ. ಇವನಿಂದ ಸಪ್ತಾಶ್ವಯುಕ್ತಂ ವಹತೆ ವೈತ್ರಿಧಾತ್ಮ. 7 ಕುದುರೆಗಳನ್ನು ಒಳಗೊಂಡಿರುವ ರಥವನ್ನ ಏರುತ್ತಾನೆ. ಇನ್ನು ಪದ್ಮನಾಭ ಕೃಷ್ಣ ಲೋಕವನ್ನು ಹೊರುತ್ತಾನೆ. ತಾನು ಉಣ್ಣುತ್ತಾನೆ, ಬೇರೆಯವರಿಗೆ ಉಣ್ಣಿಸುತ್ತಾನೆ. ಯದಾ ತದಾ ವಿಶ್ವಗತೋ ಮಹಾತ್ಮ ತೃಪ್ತೋ ವಿಭುಕ್ ಕಾಂಡವೇ ಧೂಮಕೇತು. ಖಾಂಡವದಲ್ಲಿ ಅಗ್ನಿದೇವ ಬಹಳ ಹಿಂದೆ ನಿನ್ನ ತಮ್ಮನ ಸಾರಥ್ಯದಲ್ಲಿ, ನಿನ್ನ ತಮ್ಮನ ನೇತೃತ್ವದಲ್ಲಿ ಅಗ್ನಿದೇವ ಇಡೀ ಕಾಡನ್ನು ಉಂಡನಲ್ಲವೇ? ಅವನಿಗೆ ಬೆಂಬಲವಾಗಿ ನಿಂತವನೇ, ಆ ಅಗ್ನಿಯ ಒಳಗೂ ಇದ್ದು ಭೋಗಿಸಿದವನೇ ಕೃಷ್ಣ. ಏಕೆಂದ್ರೆ ವೇದ ಮಂತ್ರದಿಂದ ಅದನ್ನು ಕೊಂಡಾಡ್ತಾರೆ. ಆ 4 ಪಕ್ಷಿಗಳು, ಅವರೆಲ್ಲ ಋಷಿಗಳು, ಪಕ್ಷಿ ರೂಪದಲ್ಲಿ ಇರ್ತಾರೆ. ಅದೇ ಆಯನೇತೆ ಪರಾಯಣಿ ದೂರ್ವಾರೋಹಂತು ಪುಷ್ಪಿಣೀ ಹೃದಾಶ್ಚ ಪುಂಡರೀಕಾಣಿತ ಮುದ್ರಸ್ಯ ಗ್ರಹ ಇಮೆ. ಆ ಎಲ್ಲ ಮಂತ್ರಗಳು ಈ ಅಗ್ನಿ ಸೂಕ್ತದಲ್ಲೇ ಬರೋದು. ಆದ್ದರಿಂದ ಕೃಷ್ಣನೇ ಖಾಂಡವ ದಾಹವನ್ನ ಮಾಡುವಾಗ ಅಗ್ನಿಯ ಒಳಗಡೆ ನಿಂತು ಅರ್ಜುನ ಕೊಟ್ಟ ಖಾಂಡವನ್ನ ತಿಂದವನು. ಅವನ ರಥ, ಅಗ್ನಿಯೇ ಅವನ ರಥ, ಸೂರ್ಯ ಅವನ ರಥ, ಮುಖ್ಯ ಪ್ರಾಣ ಅವನ ರಥ, ವರದೋ ವಾಯುವಾಹನ. ಇಂತಹ ಹೃಷಿಕೇಶ ಎಲ್ಲವನ್ನೂ ಮಾಡುವವನವನು. ದುರ್ವಾಸಾವೈತೇನ ನಾಣ್ಯೇನ ಶಕ್ಯೋ ಗೃಹೇ ರಾಜನ್ ವಾಸಯಿತು ಮಹೌಜಾ.
ತಮೇವಾಹು ಋಷಿಮೇಕಂ ಪುರಾಣಂ ಸವಿಶ್ವಕೃದ್ವಿದಧಾತ್ಯಾತ್ಮಭಾವಾನ್. ಇನ್ನು ದುರ್ವಾಸ ಅಂದ್ರೆ ಏನು ಗೊತ್ತಾ? ಅವನ ಹತ್ತಿರ ಅವನನ್ನ ಬೇರೆಯವರ ಮನೆಯಲ್ಲಿ ವಾಸ ಮಾಡಿಸ್ಲಿಕ್ಕೆ ಆಗಲ್ಲ ಅಂತ. ಅವನು ವಾಸ ಮಾಡಿದ್ರೆ ನಮಗೂ ದುಃಖ, ಅದಕ್ಕೆ ದುರ್ವಾಸ. ಅಂತಹ ದುರ್ವಾಸನನ್ನು ಕೂಡ ಶಾಂತವಾಗಿಸಿ ತನ್ನ ಮನೆಯಲ್ಲಿ ವಾಸ ಮಾಡುವಂತೆ ಮಾಡಿದವ. ವೇದಗಳನ್ನ ನೋಡಿದರೆ ವೇದಗಳ ಒಳಗಡೆ ಇರೋದು ಇದೇ ಕೃಷ್ಣನ ಮಹಿಮೆ. ಧರ್ಮಶಾಸ್ತ್ರಗಳಲ್ಲಿ ವಿಧಿ ಇರೋದು ಇದೇ ಕೃಷ್ಣನನ್ನ ಕೇಂದ್ರೀಕರಿಸಿಕೊಂಡು. 3 ಲೋಕಗಳು, 3 ಅಗ್ನಿಗಳು, 5 ಆಹುತಿಗಳು, ಎಲ್ಲ ವೇದಗಳು ಕೂಡ ದೇವಕೀ ಪುತ್ರ ಏವಾ. ಸರ್ವೇ ವೇದ ದೇವಕೀ ಪುತ್ರ ಏವಾ. ಅವನೇ ಕಾಲನಿಯಾಮಕ, ಅವನೇ ಬೆಳಕನ್ನು ನೇಮಿಸುವವನು, ರುದ್ರರೊಳಗಡೆ ಇರುವವನು, ವಸುಗಳ ಒಳಗಡೆ, ಅಶ್ವಿಗಳ ಒಳಗಡೆ, ವಿಶ್ವೇ ದೇವತೆಗಳ ಒಳಗಡೆ. ವಾಯುರ್ಭೂತ್ವಾ ವಿಕ್ಷಿಪತೆ ಚ ವಿಶ್ವಂ. ಗಾಳಿಯಾಗಿ ಧೂಳನ್ನು ಚಲ್ಲಾಪಿಲ್ಲಿ ಮಾಡುವವನು, ಬೆಂಕಿಯಾಗಿ ಸುಡುವವನು, ನೀರಾಗಿ ಮುಳುಗಿಸುವವನು. ಬ್ರಹ್ಮ ಭೂತ್ವಾ ಸೃಜತೆ ವಿಶ್ವಸಂಘಾನ್. ಬ್ರಹ್ಮನಾಗಿ ಜಗತ್ತನ್ನು ಸೃಷ್ಟಿಸುವವನು. ವೇದ್ಯಂಚ ಯೋ ವೇದಯಿತಾ ಚ ವೇತ್ತ, ವೇದ್ಯಂಚ ಯದ್ವೇದಯತೆ ಚ ವೇದ, ವಿಧಿಶ್ಚ ಯಶ್ಚಾಶ್ರಯತೆ ವಿಧೇಯಂ, ಧರ್ಮೇ ಚ ವೇದೇ ಚ ಬಲೇ ಚ ಸರ್ವಂ. ತಿಳಿಯಬೇಕಾದದ್ದನ್ನು ತಿಳಿಸಿದವನು, ತಿಳಿಯಬೇಕಾದದ್ದನ್ನು ತಿಳಿದವನು, ತಿಳಿಯಬೇಕಾದದ್ದನ್ನು ತಿಳಿಯದಂತೆ ಮಾಡಿದವನು, ವಿಧಿಯನ್ನು ಆಶ್ರಯಿಸಿದವನು, ಧರ್ಮದಲ್ಲಿ ವೇದದಲ್ಲಿ ಬಲದಲ್ಲಿ ನೆಲೆಗೊಂಡವನು. ಚರಾಚರಂ ತಂ ಕೇಶವಂ ತ್ವಂ ಪ್ರತೀಹಿ. ಚರಾಚರವೆಲ್ಲವೂ ಕೇಶವನಲ್ಲಿದೆ. ಮೊದಲ ಬೆಳಕು ಅವನೇ. ವಿಶ್ವಾವಾಸಂ ನಿರ್ಗುಣಂ ವಾಸುದೇವಂ, ಸಂಕರ್ಷಣಂ ಜೀವಭೂತಂ ವದಂತಿ, ತತಃ ಪ್ರದ್ಯುಮ್ನಮನಿರುದ್ಧಂ ಚತರ್ಥಂ, ಆಜ್ಞಾಪಯತ್ಯಾತ್ಮಯೋನಿರ್ಮಹಾತ್ಮ. ವಾಸುದೇವ ನಾರಾಯಣ, ಸಂಕರ್ಷಣನನ್ನ ಜೀವ ಅಂತ ಕರೀತಾರೆ. ಯಾಕೆ ಗೊತ್ತಾ? ಆ ಸಂಕರ್ಷಣ ಶೇಷನ ಒಳಗಡೆ ಇದ್ದಾನೆ. ಪಂಚರಾತ್ರದಲ್ಲಿ ವಾಸುದೇವನಿಂದ ಸಂಕರ್ಷಣನೆಂಬ ಜೀವ ಹುಟ್ಟಿತು ಅಂತ ಹೇಳ್ತಾರೆ. ಆ ಸಂಕರ್ಷಣ ಜೀವ ಅಂದ್ರೆ ಯಾರು? ಶೇಷ. ಆಮೇಲೆ ಪ್ರದ್ಯುಮ್ನನನ್ನು ಅನಿರುದ್ಧನನ್ನು ಸೃಷ್ಟಿ ಮಾಡಿ ಅವರು ಏನು ಮಾಡಬೇಕು ಈ ಲೋಕದಲ್ಲಿ ಅಂತ ಆಜ್ಞೆ ಮಾಡ್ತಾನೆ. ಸ್ಥಾವರ ಜಂಗಮಗಳನ್ನು ವ್ಯಾಪಿಸಿದ್ದಾನೆ. ಎಲ್ಲ ಲೋಕಗಳನ್ನ ತುಂಬಿದ್ದಾನೆ. ಅವನೇ ಮೃತ್ಯು, ಅವನೇ ಜೀವ. ಅವನನ್ನು ಬಿಟ್ಟರೆ ಮತ್ತೇನು ನಮಗೆ ಗೊತ್ತಿಲ್ಲ. ಆದ್ದರಿಂದ ನನಗೆ ಸುಸ್ತಾಗ್ತಾ ಇದೆ ಧರ್ಮರಾಜ, ವಯಸ್ಸಾಯಿತು, ದೇಹದ ಶಕ್ತಿ ಕುಂದುತ್ತಾ ಇದೆ, ಸಾಯುವ ಕಾಲ ಇನ್ನೇನು ಹತ್ತಿರ ಬರ್ತಾ ಇದೆ. ಈಗ ನಾನು ಧರ್ಮವನ್ನು ಹೇಳು ಅಂದರೆ ಎಲ್ಲಿಂದ ಹೇಳಲಿ? ಇಲ್ಲಿ ತನಕ ಹೇಳಿದ್ದಕ್ಕೆ ನೋಡು ಇವನು ಕಾರಣ. ನಿನಗೆ ಇನ್ನೇನಾದರೂ ಸಂಶಯ ಇದ್ರೆ ಇವನನ್ನೇ ಕೇಳು, ನನ್ನ ಕೈನಲ್ಲಿ ಆಗ್ತಾ ಇಲ್ಲ ಅಂತ ಹೇಳಿ ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ಹೇಳಿದರು ಅನ್ನುವಲ್ಲಿಗೆ 148ನೇ ಅಧ್ಯಾಯ ಮುಗಿತು. ಪಿತಾಮಹ ವಚ ಶ್ರುತ್ವಾ ರಾಜನಸ್ತೆ ಪ್ರಪಿತಾಮಹ ಪ್ರಣಮ್ಯ ಪುಂಡರೀಕಾಕ್ಷಂ ಇದಂ ವಚನಮಬ್ರವೀತ್. ಈ ರೀತಿ ಅಜ್ಜ ಹೇಳಿದ ಮಾತನ್ನ ಕೇಳಿ ನಿನ್ನ ಮುತ್ತಜ್ಜ ಪ್ರಪಿತಾಮಹ, ಕೇಳ್ತಾ ಇರೋನು ಯಾರು? ಜನಮೇಜಯ. ಜನಮೇಜಯನ ಅಪ್ಪ ಯಾರು? ಪರೀಕ್ಷಿತ್. ಪರೀಕ್ಷಿತನ ಅಪ್ಪ ಯಾರು? ಅಭಿಮನ್ಯು. ಅಭಿಮನ್ಯುವಿನ ಅಪ್ಪ ಯಾರು? ಧರ್ಮರಾಜ. ಅರ್ಜುನ ಧರ್ಮರಾಜ. ಅಲ್ಲಿ ಮುತ್ತಜ್ಜ ಆದ ಪ್ರಪಿತಾಮಹ. ನಿನ್ನ ಪ್ರಪಿತಾಮಹ, ನಿನ್ನ ಮುತ್ತಜ್ಜ ಅವರ ಅಜ್ಜನ ಮಾತನ್ನ ಕೇಳಿ ಕೃಷ್ಣನನ್ನ ಕುರಿತು ನುಡಿದ. ಯುಧಿಷ್ಠಿರ
ಬ್ರೂಹಿ ಬ್ರಾಹ್ಮಣ ಪೂಜಾಯಾಂ ಯುಷ್ಟಿಂಚ ಮಧುಸೂದನ ವೇತ್ತಾತ್ವಮಸ್ಯ ಚಾರ್ಥಸ್ಯ ವಿದಿತ್ವಾಹ ಪಿತಾಮಹ. ಏಕೆ ಜ್ಞಾನಿಗಳನ್ನು ಗೌರವಿಸಬೇಕು ಅದನ್ನು ಹೇಳು. ನಮ್ಮ ಅಜ್ಜ ನಿನ್ನನ್ನೇ ಹೇಳಿದ್ದಾನೆ, ಇನ್ನು ಮುಂದೆ ಕೃಷ್ಣ ಹೇಳ್ತಾನೆ ಅಂತ ಹೇಳು ಅಂದಾಗ ಅದಕ್ಕೆ ದೇವರು ಹೇಳಿದ, ಕೃಷ್ಣ ಒಂದು ಬಾರಿ ನನ್ನ ಮಗ ಪ್ರದ್ಯುಮ್ನ ಏನಿದ್ದಾನೆ ಅವನು ಬ್ರಾಹ್ಮಣರನ್ನು ಕೇಳಿದ. ಏನು? ಕಿಂ ಫಲಂ ಬ್ರಾಹ್ಮಣೇಶ್ವಸ್ತಿ ಪೂಜಾಯಾಂ ಮಧುಸೂದನ. ಆ ಬ್ರಾಹ್ಮಣರ ಮಧ್ಯದಲ್ಲಿ ನಾನಿದ್ದೆ, ನನ್ನನ್ನೇ ಕೇಳಿದ. ಅದಕ್ಕೆ ನನ್ನ ಮಗ ನನ್ನನ್ನು ಕೇಳಿದ, ಮಧುಸೂದನ ಅಂದ. ಕೇಳಿದ, ಏನು ಪ್ರಯೋಜನ ಜ್ಞಾನಿಗಳನ್ನು ಗೌರವಿಸಿದರೆ? ನೀನು ಈಶ್ವರ, ಆದರೆ ಯಾವಾಗಲೂ ಪೂಜಿಸುತ್ತಿ ಬ್ರಾಹ್ಮಣರನ್ನು, ಏಕೆ? ಇತ್ಯುಕ್ತ ವಚನಸ್ತೇನ ಪ್ರದ್ಯುಮ್ನೇನ ಸದಾತ್ವಹಂ. ಆಗ ನಾನು ಹೇಳಿದೆ, ರೌಗ್ಮಿಣೇಯ ನಿಬೋಧಮೇ, ಓ ರುಗ್ಮಿಣಿಯ ಮಗನೇ ಕೇಳು. ತ್ರಿವರ್ಗೇ, ಧರ್ಮಾರ್ಥ ಕಾಮಗಳಲ್ಲಿ, ಅಪವರ್ಗೆ ಮೋಕ್ಷದಲ್ಲಿ, ಯಶಸ್ಸಿಗಾಗಿ, ಸಂಪತ್ತಿಗಾಗಿ, ರೋಗ ಶಾಂತಿಗಾಗಿ, ದೇವತಾ ಪೂಜೆ ಪೂಜೆಗಳಲ್ಲಿ ಬ್ರಾಹ್ಮಣರನ್ನು ಸಂತೋಷಗೊಳಿಸಬೇಕು. ಆಯ್ತಾ? ಈ ಲೋಕದಲ್ಲಿ ನಾವು ಜ್ಞಾನಿಗಳನ್ನು ಗೌರವಿಸಿದರೆ ಸುಖವೇ. ಬ್ರಾಹ್ಮಣ ಪ್ರಭವಂ ವೀರ್ಯಂ ಆಯುಕೀರ್ತಿರ್ಯಶೋಬಲಂ ದೃಶ್ಯಂತೆ ಸರ್ವ ಲೋಕಪಾಲಾನಾಂ ದೇವ ಬ್ರಾಹ್ಮಣ ಪೂಜನಾತ್. ಒಳ್ಳೊಳ್ಳೆ ಲೋಕಪಾಲಕರು ಯಾರಿದ್ದಾರೆ ಅವರು ದೇವತೆಗಳನ್ನು ಬ್ರಾಹ್ಮಣರನ್ನು ಪೂಜಿಸಿದ್ದರಿಂದಲೇ ಅವ್ರಿಗೆ ಆ ಸಂಪತ್ತು. ನಾನು ದೊಡ್ಡ ರಾಜ ಅಂತನ್ನುವ ಅಹಂಕಾರ ನಿನಗೆ ಯಾವತ್ತೂ ಕಾಡಬಾರದು. ಬ್ರಾಹ್ಮಣೋ ಹಿ ಮಹದ್ಭೂತಂ ಅಸ್ಮಿನ್ ಲೋಕೆ ಪರತ್ರ ಚ. ಅದರಿಂದಾಗಿ ಬ್ರಾಹ್ಮಣರಿಗೆ ಅಹಂಕಾರ ಬಂದಾಗ ದೇವರೇನು ಅವ್ರನ್ನ ಬಿಟ್ಟಿಲ್ಲ, ಕ್ಷತ್ರಿಯರಿಂದ ಮೂಗುದಾರ ಹಾಕಿಸ್ಕೊಂಡಿದ್ದಾರೆ. ಕ್ಷತ್ರಿಯರು ಅಹಂಕಾರ ಪಟ್ಟಾಗ ಬ್ರಾಹ್ಮಣರಿಂದ ಮೂಗುದಾರ ಹಾಕಿಸಿದ್ದಾನೆ ದೇವರು. ಅದರಿಂದಾಗಿ ಬ್ರಾಹ್ಮಣರ ಮೇಲೆ ವಿಪರೀತವಾದ ಇದೇನಂತಾರೆ, ವಿಪರೀತವಾದ ಪಕ್ಷಪಾತ ಏನಿಲ್ಲ ದೇವರಿಗೆ. ದೇವರು ಸಮ. ನೀವು ಉಪನಿಷತ್ತಲ್ಲೆಲ್ಲ ನೋಡಿದ್ರೆ ಬ್ರಾಹ್ಮಣರ ಅಹಂಕಾರವನ್ನ, ಬ್ರಾಹ್ಮಣರ ಅಜ್ಞಾನವನ್ನು ಪರಿಹಾರ ಮಾಡಿದ ಕ್ಷತ್ರಿಯ ರಾಜರ ಬಗ್ಗೆ ಹೇಳ್ತಾರೆ. ನಿಮಗೆ ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಒಬ್ಬ ಬರ್ತಾನೆ, ದೃಪ್ತ ಬಾಲಾಕಿ ಅಂತ. ಹೆಸರೇನು ಹೇಳಿ? ದೃಪ್ತ ಬಾಲಾಕಿ. ಏನ್ ಗೊತ್ತಾ? ಕೊಬ್ಬಿದ ಬಾಲಾಕಿ ಅಂತ. ಆ ಬ್ರಾಹ್ಮಣನ ಉಪಾಸನೆಯ ರಹಸ್ಯಗಳನ್ನ, ನಾನು ನಿನ್ಗೆ ಉಪಾಸನೆಯ ರಹಸ್ಯ ಹೇಳ್ತೀನಿ ಅಂತ ಬರ್ತಾನೆ. ಉಪಾಸನೆ ರಹಸ್ಯ ಹೇಳ್ತೀನಿ ಅಂತ ಬರ್ತಾನೆ ರಾಜನ ಹತ್ರ. ಹೌದಾ, ಹೇಳಿ ಅಂತಾನೆ. ಅವನು ಹೇಳ್ತಾ ಇದ್ದಾಗ ಅವನಿಗೆ ಗೊತ್ತಿಲ್ಲದ ಒಂದು ಅಂಶವನ್ನು ಸೇರಿಸಿ ಅವನಿಗೆ ಬುದ್ಧಿ ಹೇಳ್ತಾನೆ ಜನಕ. ಆದ್ದರಿಂದ ಯಾರಿಗೆ ಅಹಂಕಾರ ಬಂದರೂ ಇನ್ನೊಬ್ಬರಿಂದ ತಗ್ಗಿಸ್ತಾನೆ ದೇವರು. ಆ ಹಿನ್ನೆಲೆಯಲ್ಲಿ ಇಲ್ಲಿ ಹೇಳ್ತಾ ಇರೋದು, ನಾನು ರಾಜ ಅಂತನ್ನುವ ಅಹಂಕಾರ ನನಗೆ ಬೇಡ, ಜ್ಞಾನಿಗಳನ್ನು ಗೌರವಿಸು. ಯಾಕೆಂದ್ರೆ ಜಗತ್ತಿನಲ್ಲಿ ಏನಿದೆಯೋ ಬಿಟ್ಟಿದೆಯೋ, ಜ್ಞಾನಿಗಳನ್ನು ಗೌರವಿಸಬೇಕು. ಜ್ಞಾನಿಗಳನ್ನು ಗುರುತಿಸುವ ಕಣ್ಣು ಬೇಕು. ಜ್ಞಾನಿಗಳನ್ನು ಗುರುತಿಸುವ ಕಣ್ಣೇ ಇಲ್ಲದೆ ಹೋದ್ರೆ ಎಂತ ಹಾರಿಬಲ್ಲು. ನಾವಿವತ್ತು ಇವರು ಪೊಲೀಸು ಯಾಕೆಂದ್ರೆ ಕಾಕಿ ಬಟ್ಟೆ ಹಾಕೊಂಡಿದ್ದಾರೆ, ಇವರು ಲಾಯರು ಯಾಕೆಂದ್ರೆ ಕರಿ ಬಟ್ಟೆ ಹಾಕೊಂಡಿದ್ದಾರೆ, ಇವರು ಡಾಕ್ಟರ್ ಯಾಕೆಂದ್ರೆ ಬಿಳಿ ಬಟ್ಟೆ ಹಾಕೊಂಡಿದ್ದಾರೆ, ಹಾಗೆ ಇವರು ಪಂಡಿತರು ಯಾಕೆಂದ್ರೆ ದಪ್ಪ ತುಳಸಿ ಮಣೆ ಹಾಕೊಂಡಿದ್ದಾರೆ, ಜುಟ್ಟು ಬಿಟ್ಟಿದ್ದಾರೆ. ಹೀಗೆಲ್ಲ ಗುರುತಿಸ್ಲಿಕ್ಕೆ ಆಗೋದು ಅಲ್ಲ. ಅದು ಆ ಸಂಕೇತ ಇರಬಾರ್ದು ನಾನು ಹೇಳ್ತಾ ಇಲ್ಲ. ಬಾಹ್ಯಲಿಂಗ ಬೇಕು ಅಂತಾನೆ ನಾನು ಹೇಳ್ತಾ ಇರೋದು. ಶಿಖೆ ಇರಬೇಕು. ನಿಮಗೆ ಯಾಕಿಲ್ಲ ಅಂತ ಕೇಳಿದ್ರೆ ಅದು ನನ್ನ ವೈಯಕ್ತಿಕ.
ಯಾಕೆ ಅಂತ ಹೇಳ್ಬಿಡ್ತೇನೆ. ಅವತ್ತು ಇದ್ದ ಕಾಲದಲ್ಲಿ ನನಗೆ ಶಿಖೆ ಮೊದಲಾದವುಗಳೆಲ್ಲ ನನ್ನ ಅಹಂಕಾರಕ್ಕೆ ಕಾರಣ ಆಗ್ತಾ ಇತ್ತು. ನಾನು ನನ್ನ ಅಹಂಕಾರವನ್ನ ನಾಶ ಮಾಡಿಕೊಳ್ಬೇಕು ಅಂತ ಹೇಳಿ ನಾನು ಅವಾಗ ಹೀಗಿದ್ದಿದ್ದು. ಅದ್ರದ್ದೆಲ್ಲರ ವಿರೋಧಿ ಅಲ್ಲ, ನಾನು ಅಂಗಾರಾಕ್ಷತೆಯ ವಿರೋಧಿ ಅಲ್ಲ, ತುಳಸಿ ಮಣಿ ಹಾಕಬಾರದು ಅಂತ ಅಲ್ಲ, ಹಾಕಿರೋದು ನೀವು ನೋಡ್ತಾನೆ ಇದ್ದೀರಾ. ಮಡಿ ಮಾಡೋದರ ವಿರೋಧಿಯೂ ಅಲ್ಲ ನಾನು. ಇದನ್ನೆಲ್ಲ ನಾನು ಒಂದು ಹಂತಕ್ಕೆ ನಾನು ನಿಲ್ಲಿಸಿದ್ದು ಯಾಕೆ ಅಂತ ಹೇಳಿದರೆ, ನನಗೆ ನಾನು ಮಡಿ ಬಟ್ಟೆಯನ್ನು ಒಣಗಿ ಹಾಕಿ ಜಪ ಮಾಡ್ತಾ ಇರಬೇಕಾದ್ರೆ ಜಪಕ್ಕಿಂತ ಹೆಚ್ಚು ಅಲ್ಲಿಗೆ ಹೋಗ್ತಾ ಇತ್ತು ನನ್ನ ಮನಸ್ಸು. ಆದ್ದರಿಂದಾಗಿ ನಾನು ಆ ತರಹದ ಕೆಲವು ತೀರ್ಮಾನಗಳನ್ನು ಆಗ ತಗೊಂಡೇ ವಿನಃ ನಾನು ಯಾವುದರದ್ದು ವಿರೋಧಿ ಅಲ್ಲ. ಅದನ್ನು ಮಾಡುವವರಿಗೆ ಪೂರ್ಣ ಸಹಕಾರ ಕೊಡುವವನು ನಾನು. ಹೀಗಾಗಿ ಜ್ಞಾನಿಗಳನ್ನು ಹಂಗಲ್ಲ ಗುರುತಿಸೋದು, ಬಾಹ್ಯವಾದ ಲಿಂಗಗಳಿಂದ ಜ್ಞಾನಿಗಳನ್ನು ಗುರುತಿಸೋದು ಅಲ್ಲ. ನನಗೆ ಜ್ಞಾನಿಗಳನ್ನು ಗುರುತಿಸಬೇಕು, ನೀನು ಆ ಕಣ್ಣು ಬೆಳೆಸ್ಕೊಳ್ಬೇಕು. ನಾವೆಲ್ಲರೂ ಕೂಡ ಗೌರವಿಸ್ತಾ ಇದ್ದೇವೆ ಜ್ಞಾನಿಗಳನ್ನ. ಬ್ರಾಹ್ಮಣೋ ಹಿ ಮಹದ್ಭೂತಂ ಅಸ್ಮಿನ್ ಲೋಕೆ ಪರತ್ರ ಚ. ಅವ್ರು ಏನು ಬೇಕಾದರೂ ಮಾಡ್ತಾರೆ, ಆದರೆ ಅವ್ರ ಗುಣಗಳನ್ನು ನೀವು ಏಕಾಂತದಲ್ಲಿದ್ದು ನೋಡಿಕೊಳ್ಬೇಕು, ಗಮನಿಸಬೇಕು. ಒಬ್ಬ ವ್ಯಕ್ತಿಯನ್ನು ತಿಳಿದುಕೊಳ್ಳಿಕ್ಕೆ ಹತ್ತಿರ ಹೋಗೋದು ಬಿಟ್ಟು ಬೇರೆ ದಾರಿನೇ ಇಲ್ಲ. ಒಂದು ಗ್ರಂಥವನ್ನು ತಿಳ್ಕೊಳ್ಳಿಕ್ಕೆ ಅದನ್ನ ಹತ್ತಿರದಿಂದ ಓದೋದು ಬಿಟ್ಟು ಬೇರೆ ದಾರಿಯೇ ಇಲ್ಲ. ಯಾವುದೇ ಕಾರಣಕ್ಕೂ ನೀವು ಹೊರಗಡೆಯಿಂದ ಏನನ್ನೂ ತೀರ್ಮಾನ ಮಾಡಲಿಕ್ಕೆ ಬರಲ್ಲ. ನಮಗೆ ಇದು ಗೊತ್ತಿದೆ ಅಂತ ಹೇಳಿ ಯಾವುದೇ ಕಾರಣಕ್ಕೂ ಒಂದು ಗ್ರಂಥದ ಬಗ್ಗೆ ಹೇಳಬೇಡಿ, ಅಲ್ಲಿ ಓದದೆ. ಇವತ್ತೆಲ್ಲ ಆಗ್ತಾ ಇರೋದೇ ಅದು. ಆ ಗ್ರಂಥವನ್ನು ಸೀರಿಯಸ್ ಆಗಿ ಹಿಡ್ಕೊಂಡು ಯಾರು ಕೂಡ ಕೊಡ್ತಾ ಇಲ್ಲ. ನಿಮಗೆ ತತ್ವಜ್ಞಾನ ಆಗೋದು, ತತ್ವಶಾಸ್ತ್ರದ ಅರಿವು ಬರೋದು, ನಿಮಗೆ ತೃಪ್ತಿ ಆಗೋದು ಗ್ರಂಥವನ್ನು ಹಿಡಿದುಕೊಂಡು ಏಕಾಂತದಲ್ಲಿ ಕುಳಿತಾಗಲೇ. ಗ್ರಂಥವನ್ನು ಹಿಡಿದುಕೊಳ್ಳದೆ ನಾನು ಇದನ್ನ ಕೇಳಿದೆ, ಅದು ಕೇಳ್ತಾ ಇರ್ತಾರೆ, ಪಟಾಕಿ ಹೊಡಿತಾ ಇರ್ತಾರೆ ಅವರು ಸಭೆಗಳಲ್ಲಿ. ಎಲ್ಲಿ ಬಹಳ ಜನ ಕೇಳಿದ್ದಾರೆ ಅಂತ ಅನ್ಸತ್ತಲ್ಲ, ಅದು ಅವ್ರನ್ನ ನೀವು ಅನುಸರಿಸದೇ ಇರೋದೇ ಒಳ್ಳೆಯದು. ನೀವು ವೈಯಕ್ತಿಕವಾಗಿ ಗ್ರಂಥವನ್ನ ಹಿಡಿದು ಬಂದ್ರೇನೆ ಅದಾಗುವುದು. ಗ್ರಂಥವನ್ನು ಓದ್ತಾ ಇದ್ದಾರಾ, ಗ್ರಂಥವನ್ನು ನೀವು ಹಿಡ್ಕೊಂಡ್ರಾ, ಅಲ್ಲಿಂದ ಶುರು. ಏನು ಮೂಲದಲ್ಲಿದೆ, ಏನು ಮೂಲದಲ್ಲಿ ಇಲ್ಲ ಅಂತ. ಅಸಕೃನ್ಮೇ ಗೃಹೇ ತಾತ ಬ್ರಾಹ್ಮಣ ಪರಿಪಿಂಗಲ. ಆದ್ದರಿಂದ ಬ್ರಾಹ್ಮಣನನ್ನ ಗೌರವಿಸಬೇಕು ಅಂತ ಕೃಷ್ಣ ಪ್ರದ್ಯುಮ್ನನಿಗೆ ಹೇಳ್ತಾ, ಕ್ಷೀರವಾಸಾಹ, ಬೇಕಾಷ್ಟು ಜನ ಬ್ರಾಹ್ಮಣರು ನನ್ನ ಕಡೆಗೆ ಬಂದರು. ದುರ್ವಾಸ ಇದ್ದಾನಲ್ಲ, ಅವನು ಒಮ್ಮೆ ನಮ್ಮ ಮನೆಗೆ ಬಂದ. ಆ ದುರ್ವಾಸ ಏನಿದ್ದಾನೆ, ದೀರ್ಘೇಭ್ಯಶ್ಚ ಮನುಷ್ಯೇಭ್ಯ ಪ್ರಮಾಣಾದಧಿಕಂ ವಿದುಹು. ಕ್ಷೀರವಾಸ ನಾರುಮಡಿಯುಟ್ಟವನು, ಬಿಲ್ವದಂಡಿ ಬಿಲ್ವದ ಕೋಲನ್ನು ಹಿಡಿದವನು, ದೀರ್ಘಶ್ಮಶ್ರುನ ಖಾದಿಮಾನ್ ಉದ್ದವಾದ ಗಡ್ಡ, ಉದ್ದವಾದ ಉಗುರು. ಇವತ್ತಿನ ಕಾಲದಲ್ಲಿ ಅತ್ಯಂತ ಉದ್ದ ಅಂತ ಯಾರಿದ್ದಾರೆ ಅವ್ರಿಗಿಂತಲೂ ಉದ್ದ ದುರ್ವಾಸ. ಇವತ್ತಿನ ಕಾಲದಲ್ಲಿ ಅಂತ ಕೃಷ್ಣ ಹೇಳ್ತಾ ಇರೋದು. ಕೃಷ್ಣನ ಕಾಲದಲ್ಲಿ ನಿಂತು ಇಟ್ಕೋಬೇಕು. ಇವತ್ತು ಪೈಯವ್ರನ್ನ ಇಟ್ಕೊಳ್ಳಿಕ್ಕಾಗಲ್ಲ. ಕೃಷ್ಣನ ಕಾಲದಲ್ಲಿ ಯಾರು ಉದ್ದ ಅಂತ ಇದ್ರು ಅವ್ರಿಗಿಂತ ಉದ್ದ ಅಂತ. ಅಹಂ ಬ್ರಹ್ಮಾಸ್ಮಿ ಅಂತ ಯಾರು ತಿಳ್ಕೊಂಡಿದ್ದು
ಬ್ರಹ್ಮ ಅವೇತ್, ಬ್ರಹ್ಮ ತಿಳ್ಕೊಂಡಿತ್ತು ಅಹಂ ಬ್ರಹ್ಮಾಸ್ಮಿ ಅಂತ. ನಾವೇನಂತ ಅರ್ಥ ಮಾಡ್ಕೋಬೇಕು? ಬ್ರಹ್ಮ ತನ್ನನ್ನು ಬ್ರಹ್ಮ ಅಂತ ಅಂದುಕೊಂಡಿತ್ತು, ಬ್ರಹ್ಮವು ನಾನು ಬ್ರಹ್ಮನಿದ್ದೇನೆ ಎಂದುಕೊಂಡಿತು. ಇದಕ್ಕೇನು ಅರ್ಥ ಮಾಡಬೇಕು? ಅದು ಅಂದ್ಕೊಂಡಿತು ಅಂತ. ನಾನಾಗೋದು ಹೇಗೆ ಅದನ್ನು ಯೋಚನೆ ಮಾಡೋಕೆ. ಆ ಒಂದು ತುಂಡಿಟ್ಕೊಂಡು ಅಹಂ ಬ್ರಹ್ಮಾಸ್ಮಿನ ಒಂದು ತುಂಡಿಟ್ಕೊಂಡು ಗಲಾಟೆ ಮಾಡೋದಲ್ಲ. ಇಮಾಗ ದುರ್ವಾಸ ಸಂವಾಸಯಿತ್ವ ಬ್ರಾಹ್ಮಣಂ ಸ್ವೇಚ್ಛಯಾ ಗೃಹೇ ಪರಿಭಾಷಾಶ್ಚ ಮೇ ಶ್ರುತ್ವ ಕೋಹಿ ದದ್ಯಾತ್ ಪ್ರತಿಶ್ರಯಂ. ದುರ್ವಾಸರನ್ನ ಮನೆಯಲ್ಲಿ ಉಳಿಸಿಕೊಳ್ಳುವ ಧೈರ್ಯ ಯಾರಿಗೂ ಬರ್ತಾ ಇರಲಿಲ್ಲ. ಯಾರಿಗೂ ಬರಬೇಕು ಧೈರ್ಯ? ಪರಿಭಾಷಾಶ್ಚ ಮೇ ಶ್ರುತ್ವ ಕೋಹಿ ದದ್ಯಾತ್ ಪ್ರತಿಶ್ರಯಂ. ಅವನು ಎಲ್ಲರ ಕಡೆಗೆ ಹೇಳ್ತಾ ಇದ್ದ, ಇಮಾ ಗಾಥಾ ಗಾಯಮಾನಃ ಚತ್ವರೇಷು ಸಭಾಷುವಾ. 4 ಬೀದಿಗಳು ಕೂಡುವ ಸರ್ಕಲ್ ಚತ್ವರ ಅಂತ ಕರೀತಾರೆ. ಅಲ್ಲಿ ಸಭಾಸು, ಊರ ಕೇಂದ್ರವಾದ ಅಶ್ವತ್ಥ ಕಟ್ಟೆ, ಅರಳಿ ಕಟ್ಟೆ ಮೊದಲಾದವುಗಳಲ್ಲಿ ನಿಂತು ದುರ್ವಾಸ ಈ ರೀತಿ ಹೇಳ್ತಾ ಇದ್ದಂತೆ, ಯೋ ಮಾಂ ಕಶ್ಚಿದ್ವಾಸಯೀತ ನ ಚ ಮಾಂ ಕೋಪಯೀತಃ ತಂಸನಾದ್ರಿಯತೆ ಕಶ್ಚಿತ್ ತಮಹಂ ಸಮವಾಸಯಂ. ನನ್ನನ್ನ ಮನೆಯಲ್ಲಿ ಉಳಿಸಿಕೊಳ್ಳುವ ಯೋಗ್ಯತೆ ಯಾರಲ್ಲುಂಟು ಅಂತ ಕೇಳಿದ. ನನಗೆ ಸಿಟ್ಟು ಬರಿಸದೆ ನಾನು ಶಾಂತನಾಗುವಂತೆ ಮಾಡುವ ಶಕ್ತಿ ಯಾರಲ್ಲಿದೆ? ಅಷ್ಟು ತಾಳ್ಮೆ ಇರಬೇಕು, ಲೋಕೋತ್ತರವಾದ ಸಹನೆ ಇರಬೇಕು, ಲೋಕೋತ್ತರವಾದ ಪ್ರಜ್ಞೆ ಇರಬೇಕು. ಅವನು ಮಾತ್ರ ನನ್ನನ್ನ ಮನೆಯಲ್ಲಿ ಇಟ್ಟುಕೊಳ್ಳಬಲ್ಲ. ಲೋಕದ ಸಾಮಾನ್ಯ ಜನರು ನನ್ನನ್ನು ಮನೆಯಲ್ಲಿ ಇಟ್ಟುಕೊಳ್ಳಿಕ್ಕಾಗಲ್ಲ. ಆದ್ದರಿಂದ ನಾನು ದುರ್ವಾಸ. ಇವನ ವಾಸ ನಮಗೆ ದುಃಖಕರ. ದುಃಖಕರ ವಾಸ. ಇವನು ವಾಸ ಮಾಡಿದ್ರೆ ನಮಗೆ ದುಃಖ ಮನೆಯಲ್ಲಿ, ಅದಕ್ಕೆ ಇವನು ದುರ್ವಾಸ ಅಂತ. ಸತು ಭುಂಕ್ತೆ ಸಹಸ್ರಾಣಾಂ ಬಹೂನಾಂ ಅನ್ನಮೇಕಧಾ. ಸರಿ, ಅವನು ಮನೆಯಲ್ಲಿ ಇಟ್ಕೊಂಡ್ರೆ ಏನು ಗೊತ್ತಾ ಪ್ರಾಬ್ಲಮ್ಮು? ಒಂದು ಸರ್ತಿ 1000 ಜನ ತಿನ್ನುವ ಅನ್ನೋನು ಒಬ್ಬನೇ ತಿನ್ಬಿಡ್ತಾ ಇದ್ದ. 1000. ಏಕದಾ ತ್ವಧಿಕಂ ಭುಂಕ್ತೆ ನೈವ ಚೈತಿ ಪುನರ್ಗ್ರಹಾನ್. ಒಂದ್ಸರ್ತಿ ತಿನ್ನೋದೇ ಇಲ್ಲ, ಹೋದ್ರೆ ಬರೋದೇ ಇಲ್ಲ. ಈಗ ಬರ್ತೀನಿ ಅಂತ ಹೋಗ್ತಾನೆ, ಬರೋದೇ ಇಲ್ಲ. ಅಕಸ್ಮಾಚ್ಚ ಪ್ರಹಸತಿ ತಥಾಕಸ್ಮಾತ್ ಸರೋದಿತಿ ನಚಾಸ್ಯ ವಯಸಾ ತುಲ್ಯ ಪೃಥಿವ್ಯಾಮಭವತ್ತದಾ. ಆಕಸ್ಮಿಕವಾಗಿ ಇದ್ದಕ್ಕಿದ್ದ ಹಾಗೆ ನಗುತ್ತಾನೆ, ಇದ್ದಕ್ಕಿದ್ದ ಹಾಗೆ ಅಳುತ್ತಾನೆ. ಅವನನ್ನು ಏನಂತ ನೋಡ್ಕೋತೀರ ನೀವು? ಅಥಸ್ವಾವಸತಂ ಗತ್ವಾ ಶಯ್ಯಾಂ ಚಾಸ್ತರಣಾನಿ ಚ ಅದಹತ್ ಸಮಹಾತೇಜಾ ತತಶ್ಚಾಭ್ಯಪತತ್ ಸ್ವಯಂ. ಒಂದು ಬಾರಿ ನಮ್ಮ ಮನೆಗೆ ಬಂದ, ಕೃಷ್ಣ ಹೇಳೋದು, ಒಂದು ಬಾರಿ ನಮ್ಮ ಮನೆಗೆ ಬಂದ, ಹಾಸಿಗೆಗೆ ಬೆಂಕಿ ಕೊಟ್ಟ, ಮಂಚಕ್ಕೆ ಬೆಂಕಿ ಕೊಟ್ಟ, ಎಲ್ಲ ಬೆಂಕಿ ಕೊಟ್ಟ. ಆಮೇಲೆ ಎಲ್ಲ ಹೋದ ಅಂತಿಲ್ಲ. ಇಂಥವನು ಸಭೆನಲ್ಲೆಲ್ಲ ನಿಂತುಕೊಂಡು ಈ ರೀತಿ ಹೇಳೋದು, ಯಾರು ನನ್ನನ್ನು ಇಟ್ಕೊಳ್ಳೋ ಯೋಗ್ಯತೆ ಯಾರಿಗಿದೆ ಅಂತ ಕೇಳ್ತಾನವನು. ಈ ತರಹ ಎಲ್ಲ ಮಾಡಿದ್ರೆ ಯಾರಿಗಾಗತ್ತೆ? ಅಥಮಾ ಮಬ್ರವೀದ್ಭೂಯ ಸಮುನಿ ಸಂಸ್ಥಿತವರತಃ. ಒಮ್ಮೆ ಬಂದ ಮನೆಗೆ, ಹಾಸಿಗೆಗಳನ್ನೆಲ್ಲ ಸುಟ್ಟು ಹೋದವನು ಇದಕ್ಕಿದ್ದಾಗೆ ಬಂದ. ಕೃಷ್ಣ, ನನಗೆ ಪಾಯಸ ತಿನ್ನಬೇಕು ಅಂತ ಇದೆ ಅಂದ. ನನಗೆ ಗೊತ್ತಾಯ್ತು. ಸರ್ವಾಣ್ಯನ್ನಾನಿ ಪಾನಾನಿ ಭಕ್ಷ್ಯಾಶ್ಚೋಚ್ಚಾವಚಾಸ್ತಥಾ. ಮಾಡಿಸಿದೆ ಅನ್ನಪಾನಗಳನ್ನ. ತಥೋಹಂ ಜ್ವಲಮಾನಸ್ಯ ಪಾಯಸಂ ಪ್ರತ್ಯವೇದಯಂ. ಕೋಪದಿಂದ ಉರಿತಾ ಇದ್ದ ಆ ದುರ್ವಾಸನಿಗೆ ಪಾಯಸವನ್ನ ಕೊಟ್ಟೆ. ಆಮೇಲೆ ಸ್ವಲ್ಪ ತಿಂದ ಪಾಯಸವನ್ನ, ಮತ್ತೆ ನನಗೆ ಕೊಟ್ಟ. ಕೃಷ್ಣ, ಇದನ್ನೆಲ್ಲ ಮೈಗೆ ಹಚ್ಕೋ ಅಂತಂದ. ನಾನು ತಿಂದು ಉಳಿದ ಪಾಯಸವನ್ನ ನೀನು ಮೈಗೆ ಹಚ್ಚಿಕೋ ಅಂದ. ಅವಿಮೃಶ್ಯೈವ ಚತತಃ ಕೃತವಾನಸ್ಮಿ ತತ್ತಥಾ ತೇನೋಚ್ಛಿಷ್ಟೇನ ಗಾತ್ರಾಣಿ ಶರೀರಂಚ ಸಮಾಲಿಪಂ. ನಾನು ಏನೂ ಮಾತು ಹೇಳಲಿಲ್ಲ.
ಅವನ ಪಾಯಸವನ್ನು ಮೈಗೆಲ್ಲ ಹಚ್ಚಿಕೊಂಡೆ, ಅವನು ತಿಂದು ಕೊಟ್ಟದ್ದನ್ನ ಇಡೀ ಮೈಗೆ ಲೇಪ ಮಾಡಿಕೊಂಡೆ. ಅಥ ಪಾಯಸ ದಿಗ್ಧಾಂಗೀಂ ರಥೇ ತೂರ್ಣಮಯೋಜಯತ್ ತಮಾರುಶ್ಚ ರಥಂ ಚೈವ ನಿರ್ಯಯೌ ಸಗೃಹಾನ್ ಮಮ. ಆಮೇಲೆ ಅದೇ ರೀತಿ ರುಕ್ಮಿಣಿಗೂ ಹಚ್ಕೊ ಅಂದ. ಅವಳು ಹಚ್ಕೊಂಡ್ಲು. ಇಬ್ರು ರಥದಲ್ಲಿ ಕುದುರೆಯ ಸ್ಥಾನದಲ್ಲಿ ನಿಂತುಕೊಳ್ಳಿ ಇಂದ. ನಾವಿಬ್ರು ರಥವನ್ನ ಇಟ್ಟುಕೊಂಡು ರಥದ ನೊಗದಲ್ಲಿ ಕುದುರೆ ಇರುವ ಜಾಗದಲ್ಲಿ ನಾವಿಬ್ಬರು ಇದ್ದುಕೊಂಡು ಅವನನ್ನ ಹೊತ್ತೆವು. ಅವನು ರಥವನ್ನ ಏರಿ ಚಾವಟಿ ಹಿಡ್ಕೊಂಡು ರುಕ್ಮಿಣಿಗೆ 2 ಬಾರಿಸಿದ, ಕುದುರೆಗೆ ಬಾರಿಸುವ ಹಾಗೆ. ನತುಮೇ ಸ್ತೋಕಮಪ್ಯಾಸೀತ್ ದುಃಖಮೀರ್ಷಾ ಕೃತಂ ತಮಃ. ಆಗ ನನಗೆ ಸಿಟ್ಟು ಬರಲಿಲ್ಲ. ರುಕ್ಮಿಣಿಗೆ ಹೊಡೆದ, ಅತ್ಯಂತ ಪ್ರೀತಿಸುವ ರುಕ್ಮಿಣಿಗೆ ಹೊಡೆದ ಅವನು. ನಾನಾಗ ದುಃಖ ಪಟ್ಕೊಳ್ಳಿಲ್ಲ. ತದ್ದೃಷ್ಟ್ವಾ ಮಹದಾಶ್ಚರ್ಯಂ ದಾಶಾರ್ಹ ಜಾತಮನ್ಯವಃ. ರಾಜಮಾರ್ಗದಲ್ಲಿ ಹೋಗ್ತಾ ಇದ್ದಾಗ ಯಾದವರಿಗೆ ಬಹಳ ಸಿಟ್ಟು ಬಂತು. ಇವನ್ಯಾವನಿವನು, ಈ ಋಷಿಯಂತೆ ನಮ್ಮ ರಾಜರಾಣಿಯರನ್ನ ರಥದಲ್ಲಿ ಕುದುರೆಗಳ ತರಹ ಹೂಡಿ ಚಾವಟಿಯಿಂದ ಬೇರೆ ಹೊಡಿತಾ ಇದ್ದಾನೆ ಅಂತ ಸಿಟ್ಟು ಮಾಡಿಕೊಂಡ್ರು. ನಾನು ಸಿಟ್ಟು ಮಾಡ್ಕೊಳ್ಬೇಡಿ ಅಂತಂದೆ. ಬ್ರಹ್ಮಾ ಹಿ ವಿಷದಿಗ್ಧಸ್ಯ ನಾಸ್ತಿ ಕಶ್ಚಿತ್ ಚಿಕಿತ್ಸಕಃ. ಆಮೇಲೆ ಇದ್ದಕ್ಕಿದ್ದ ಹಾಗೆ ರಥದಿಂದ ಹಾರಿ ಎಲ್ಲ ಓಡಾಡೋದ. ಪದಾತಿರುತ್ಪಥೇನೈವ ಪ್ರಾಧಾವದ್ ದಕ್ಷಿಣಾಮುಖ. ನಾನು ಅವನನ್ನ ಹಿಂದೆ ಓಡಿದೆ. ಆಮೇಲೆ ದುರ್ವಾಸ ಒಂದು ಕಡೆ ನಿಂತು ನಗುತ್ತಾ ಹೇಳಿದ, ಚಿತಕ್ರೋಧಸ್ತ್ವಯಾ ಕೃಷ್ಣ ಪ್ರಕೃತ್ಯೈವ ಮಹಾಭುಜ ನತೇಪರಾಧಮಿಹ ವೈ ದೃಷ್ಟವಾನಸ್ಮಿ ಸೂರತ. ಕೋಪವನ್ನು ಗೆದ್ದಿರುವೆ ಕೃಷ್ಣ, ಪ್ರಕೃತ್ಯೈವ ಸಹಜವಾಗಿ ಗೆದ್ದಿರುವೆ. ಅದು ಅದುಮಿಟ್ಟುಕೊಂಡದ್ದಲ್ಲ. ನಿನ್ನ ಅಪರಾಧ ಒಂದು ಚೂರೂ ಇಲ್ಲ. ಪ್ರೀತೋಸ್ಮಿ ತವ ಗೋವಿಂದ ವದ ಕಾಮಾನ್ಯಥೇಪ್ಸಿತಾನ್. ಬಹಳ ಪ್ರೀತನಾಗಿದ್ದೇನೆ, ಏನು ವರ ಬೇಕು? ಯಾವದೇವ ಮನುಷ್ಯಾಣಾಂ ಅನ್ನೇ ಭಾವೋ ಭವಿಷ್ಯತಿ ಯಥೈವಾನ್ಯೇ ತಥೈವೈಷ ತ್ವಯಿ ಭಾವೋ ಭವಿಷ್ಯತಿ. ನೀನು ಪಾಯಸದಿಂದ ಇಡೀ ಮೈ ಹಚ್ಚಿಕೊಂಡಿದ್ದಿ ಅಂದ್ರೆ ನಿನ್ನಲ್ಲಿ ಇರೋದೇನದು ಅಂತ. ಆಮೇಲೆ ರುಕ್ಮಿಣಿಯು ಕೂಡ ಹಚ್ಚಿಕೊಂಡಿದ್ಲು. ಅವಳು ಕೂಡ ಅನುತ್ತಮವಾದ ಕೀರ್ತಿಯನ್ನು ಪಡೆಯುತ್ತಾಳೆ. ಅವಳು ಬಣ್ಣಗೆಡುವುದಿಲ್ಲ. ಪುಣ್ಯಗಂಧಾಂಶ್ಚ, ಪರಿಮಳ ಭರಿತವಾದ ಒಂದು ಮೈ ಯಾವಾಗಲೂ ಇರುತ್ತೆ ಅವಳಿಗೆ. 16,100 ಮಂದಿಯಲ್ಲಿ ಅವಳೇ ಅಗ್ರಗಣ್ಯಳಾಗಿ ಮೆರಿತಾಳೆ. ಇದು ಲೋಕ ಎಲ್ಲ ಕಲಿತುಕೊಳ್ಳಬೇಕಾದದ್ದು. ಕೃಷ್ಣ ದೊಡ್ಡ ರಾಜ, ಆದರೆ ಜ್ಞಾನಿ ಅಂತ ಗುರುತಿಸಿದವನಿಗೆ ಪೂರ್ತಿ ವಿನೀತನಾಗಿ ನಡೆದುಕೊಂಡ. ಅದರಿಂದಾಗಿ ಯಾರಾದರೂ ಒಬ್ಬ ಬ್ರಾಹ್ಮಣ ಏನಾದರೂ ಹೇಳಿದ್ರೆ ನಾನು ಮಾಡಿಬಿಡ್ತೇನೆ ಅಂತ ಇವನು ಹೇಳಿದ. ಆಗ ಅವನಿಗೆ ಆಶ್ಚರ್ಯ ಆಯಿತು. ಇತ್ಯಹಂ ರೌಗ್ಮಿಣೇಯಸ್ಯ ಪೃಚ್ಛತೋ ಭರತರಜಭ ದ್ವಿಜಮುಖ್ಯಸ್ಯ ಮಾಹಾತ್ಮ್ಯಂ ಸರ್ವಮಾಖ್ಯಾತವಾನ್ಸ್ತದಾ. ಈ ರೀತಿ ಅವನು ಕೇಳಿದಾಗ, ಪ್ರದ್ಯುಮ್ನ ನನ್ನ ಮಗ ಪ್ರದ್ಯುಮ್ನ ಕೇಳಿದಾಗ ನಾನು ಹೇಳಿದೆ. ಅವನಿಗೆ ಆಶ್ಚರ್ಯ ಆಯಿತು. ಅದರಿಂದ ನಿನಗೂ ಅದೇ ಹೇಳ್ತಾ ಇರೋದು, ಜ್ಞಾನಿಗಳನ್ನು ಗೌರವಿಸಬೇಕು ಅಷ್ಟೇ ಅಂತನ್ನುವಲ್ಲಿಗೆ 149ನೇ ಅಧ್ಯಾಯ ಆಯಿತು. ಆಮೇಲೆ ಯುಧಿಷ್ಠಿರ ಹೇಳಿದ, ದುರ್ವಾಸರ ಅನುಗ್ರಹದಿಂದ ಏನು ಜ್ಞಾನವನ್ನು ಪಡೆದಿದಿ ಅದನ್ನು ಹೇಳು.
ಅಂತ. ಏನು ಜ್ಞಾನವನ್ನು ಪಡೆದಿದ್ದಿ ಅಂತ. ಇಲ್ಲಿ ಪ್ರಶ್ನೆ ಏನು ಅಂದರೆ, ದುರ್ವಾಸರು ಮನೋಭಿಮಾನಿಗಳಾದ ದುರ್ವಾಸರು ಈ ತರಹ ಮಾಡಬಹುದೇ? ಅದು ದೇವರದ್ದೇ ಆಜ್ಞೆ. ಮನೋಭಿಮಾನಿಗಳಾದ ರುದ್ರದೇವರು ದುರ್ವಾಸರಲ್ವಾ? ಅವರು ದೇವರ ಬಳಿ ಈ ರೀತಿ ವರ್ತನೆ ಮಾಡಬೇಕು ಅನ್ನೋದು ದೇವರದ್ದೇ ಇಚ್ಛೆ. ಇಲ್ಲ ಅಂದರೆ ಆ ದೇವರ ಸಿಟ್ಟು ಮಾಡಿಕೊಳ್ಳದಿರುವಿಕೆ, ಜ್ಞಾನಿಗಳನ್ನು ಕುರಿತು ಬಾಗೋದು ಇತ್ಯಾದಿಗಳೆಲ್ಲ ನಮ್ಗೆ ಹೆಂಗೆ ಗೊತ್ತಾಗಬೇಕು ಅಲ್ವಾ? ಅದರಿಂದಾಗಿ ದೇವರದ್ದೇ ಬಯಕೆ, ನೀನು ಹೀಗೆ ಬರಬೇಕು, ನಮ್ಮನ್ನ ಪರೀಕ್ಷೆ ಮಾಡುವ ಹಾಗೆ ಲೋಕಕ್ಕೆ ತೋರಿಸಬೇಕು. ಆಗ ಲೋಕದಲ್ಲಿ ಜನರಿಗೆ ಒಂದು ಕಲಿಯುವ ಅವಕಾಶ, ಕೃಷ್ಣನೇ ಹೀಗೆ ಮಾಡಿದ್ದಾನೆ ಅಂತ. ಅದಕ್ಕೆ ಆ ತರಹ ಮಾಡಬೇಕು ಅಂತ ದೇವರ ಆಜ್ಞೆಯಿಂದ ಮಾಡಿದ್ದಾರೆ. ಹೇಳಬೇಕು ನನಗೆ ದುರ್ವಾಸ ಅಂತ ಹೇಳಿದ್ರೆ ಶಂಕರಾಂಶ. ದುರ್ವಾಸತ ಪ್ರಸಾದಾತ್ತೆ ಶಂಕರಾಂಶಸ್ಯ ಮಾಧವ ಅವಾಪ್ತಮಿಹ ವಿಜ್ಞಾನಂ ತನ್ಮೇ ವ್ಯಾಖ್ಯಾತುಮರ್ಹತಿ. ಇನ್ನು ರುದ್ರದೇವನ ನಾಮಗಳನ್ನು ಹೇಳಬೇಕು, ನಿನ್ನ ನಾಮಗಳನ್ನೂ ಹೇಳಬೇಕು. ಆಯಿತು ಅಂತ ದೇವರು ಹೇಳಲಿಕ್ಕೆ ಶುರು ಮಾಡಿದ. ಬೆಳಗ್ಗೆ ಬೇಗ ಎದ್ದು ಶಿವನ ನಾಮವನ್ನ ಚಿಂತನೆ ಮಾಡಬೇಕು. ಶತರುದ್ರೀಯ ಅಂತ ಹೇಳ್ತಾರೆ. ಆ ಶತರುದ್ರೀಯವನ್ನು ಚಿಂತನೆ ಮಾಡಬೇಕು. ಪ್ರಜಾಪತಿ ಸಮಸೃಜತ್ ತಪಸೋಂತೆ ಮಹಾತಪಾಹ ಶಂಕರಸ್ತ್ವಸೃಜತ್ತಾತ ಪ್ರಜಾಸ್ಥಾವರ ಜಂಗಮಾ. ಬ್ರಹ್ಮದೇವರು ರುದ್ರದೇವರನ್ನು ಸೃಷ್ಟಿ ಮಾಡಿದರು. ರುದ್ರದೇವರು ಜಗತ್ತನ್ನು ಅಳಿಸುವವರು ಮಾತ್ರ ಅಲ್ಲ, ಅವರು ಶಂಕರ. ಶಂ ಅಂದ್ರೆ ಆನಂದ, ಆನಂದವನ್ನು ಉಂಟು ಮಾಡುವವ ಅಂತ. ನಾಸ್ತಿ ಕಿಂಚಿತ್ ಪರಂಭೂತಂ ಮಹಾದೇವಾದ್ವಿಷಾಂಪತೆ ಇಹ ತ್ರಿಷ್ವಪಿ ಲೋಕೇಶು ಭೂತಾನಾಂ ಪ್ರಭವೋಹಿತಃ. ಮಹಾದೇವನಿಗಿಂತ ಮಿಗಿಲಾದದ್ದು ಯಾವುದೂ ಇಲ್ಲ. ನಚೈವೋತ್ಸಹತೆ ಸ್ಥಾತುಂ ಕಶ್ಚಿದಗ್ರೇ ಮಹಾತ್ಮನಃ ನಹಿ ಭೂತಂ ಸಮಂ ತೇನ ತ್ರಿಷು ಲೋಕೇಶು ವಿದ್ಯತೆ. ಅವನ ಮುಂದೆ ಅವನಿಗೆ ಸಮವಾದ ಯಾರೂ ಇಲ್ಲ. ಅವನು ಮುನಿದರೆ ಯುದ್ಧದಲ್ಲಿ ಯಾರೂ ನಿಲ್ಲಲಾರರು. ದೇವತೆಗಳಾಗಲಿ, ದೈತ್ಯರಾಗಲಿ, ಗಂಧರ್ವರಾಗಲಿ, ಪನ್ನಗರಾಗಲಿ ಅವನು ಮುನಿದರೆ ಯಾರೂ ನಿಲ್ಲಲಾರರು. ಅವನು ಯಜ್ಞವನ್ನು ನಾಶ ಮಾಡಿದ. ಒಂದು ಯಜ್ಞವನ್ನ, ದಕ್ಷ ಪ್ರಜಾಪತಿಯದ್ದು. ನತೇ ಚರ್ಮ ಕುತಶ್ಚಾಂತಿಂ ವಿಷಾದಂ ಲೇಭಿರೇತುರಾಹ. ದಕ್ಷ ಪ್ರಜಾಪತಿಯ ಯಜ್ಞವನ್ನ ನಾಶ ಮಾಡಿದ. ಅದಕ್ಕೆ ಅವನಿಗೆ ಯಜ್ಞಾರಿ ಅಂತ. ದೇವತೆಗಳೆಲ್ಲ ಭಯಪಟ್ಟರು. ಅವನು ಮುನಿದರೆ ಜಗತ್ತೆಲ್ಲ ಕತ್ತಲಾಯಿತು. ಭಗಸ್ಯ ನಯನೇ ಕ್ರುದ್ಧ ಪ್ರಹಾರೇಣ ವ್ಯಶಾತಯತ್. ಭಗ ಅಂತ ಹೇಳಿ ಆದಿತ್ಯರಲ್ಲಿ ಒಬ್ಬ. ತ್ವಷ್ಟಾಥ ಸವಿತಾ ಭಗಃ, 12 ಜನ ಆದಿತ್ಯರಲ್ಲಿ ಭಗ. ಆ ಭಗನ ಕಣ್ಣನ್ನು ಕಿತ್ತು ಹಾಕಿದ. ರುದ್ರಸ್ಯ ವಿಕ್ರಮಂ ದೃಷ್ಟ್ವಾ ಭೀತಾ ದೇವಾತ್ತಹರ್ಚಿಭಿಃ. ಆಗ ರುದ್ರದೇವರ ಪರಾಕ್ರಮವನ್ನು ಕಂಡು, ಸಿಟ್ಟನ್ನು ಕಂಡು ದೇವತೆಗಳೆಲ್ಲ ಅವನನ್ನ ಪ್ರಾರ್ಥಿಸಿದರು. ಆಗ ಆ ಪ್ರಾರ್ಥನೆಯಿಂದ ಅವನು ಸಂತುಷ್ಟನಾದ. ಇದೇ ಪರಮಾತ್ಮ, ಇದೇ ರುದ್ರ ಪರಮಾತ್ಮನ ಆಜ್ಞೆಯಿಂದ ತ್ರಿಪುರಾಸುರರನ್ನ ಕೊಂದ. ಅಸೂಯತಶ್ಚ ಶಕ್ರಸ್ಯ ವಜ್ರೇಣ ಪ್ರಹರಿಷ್ಯತಃ ಸವಜ್ರಂ ಸ್ತಂಭಯಾಮಾತ ತಂಬಾಹುಂ ಪರಿಘೋಪಮಂ. ಒಂದು ಬಾರಿ ಪುಟ್ಟ ಹುಡುಗನಾಗಿ ಪಾರ್ವತಿಯ ತೊಡೆಯ ಮೇಲೆ ಕುಳಿತಿದ್ದ. ಇಂದ್ರ ನೋಡಿದ,
ಅಸೂಯೆ ಉಂಟಾಯಿತು. ಅದ್ಯಾರು ಪುಟ್ಟ ಹುಡುಗ ಪಾರ್ವತಿಯ ತೊಡೆ ಮೇಲೆ ಕುಳಿತಿದ್ದಾನೆ ಅಂತ. ಅದೇನನ್ನಿಸ್ತೋ ಏನೋ ವಜ್ರಾಯುಧವನ್ನು ಎಸಿಲಿಕ್ಕೆ ಅಂತ ಹೋದ. ಅಸೂಯತಶ್ಚ ಶಕ್ರಸ್ಯ ವಜ್ರೇಣ ಪ್ರಹರಿಷ್ಯತಃ. ಅಸೂಯೆಯಿಂದ ರುದ್ರನ ಮೇಲೇನೆ ವಜ್ರಾಯುಧವನ್ನು ಎಸಿಲಿಕ್ಕೆ ಹೋದಾಗ ರುದ್ರನ ಕಡೆಗಣ್ಣ ನೋಟದಿಂದ ಅವನ ಬಾಹು ಸ್ತಬ್ಧ ಆಗಿ ಹೋಯಿತು. ಆಮೇಲೆ ಗೊತ್ತಾಯಿತು, ಓಹ್ ಇವನೇ ಸದಾಶಿವ ಅಂತ. ಆಮೇಲೆ ಬೇಡಿಕೊಂಡ್ರು. ಇನ್ನು ದುರ್ವಾಸ ಆಗಿ ದ್ವಾರಾವತಿಯಲ್ಲಿ ನನ್ನ ಮನೆಯಲ್ಲಿಯೇ ಬೇಕಾಷ್ಟು ಕಾಲ ವಾಸ ಮಾಡಿದ್ದಾನೆ. ಅವನು ಮೇಲುನೋಟಕ್ಕೆ ಏನೇ ಅಸಂಗತವಾದ ಮಾತುಗಳಿರಲಿ, ನಾನು ಅವನೇನು ಮಾಡಿದೆ, ಅದನ್ನೆಲ್ಲ ತಡೆದೆ, ಅದನ್ನೆಲ್ಲ ಸಹಿಸಿದೆ. ಯಾಕೆ ಅಂದರೆ ಅನುಗ್ರಹ ಆಗಲಿ ಅಂತ. ಈ ರೀತಿ ಸದಾಶಿವನ ಮಹಿಮೆ ಅದು ಅಪಾರ ಅಂತ ಕೇಳಿದಾಗ ಶಿವ ಧರ್ಮರಾಜ ಇದ್ದುಕೊಂಡು ಆ ದೇವರ ರುದ್ರದೇವರ ನಾಮನಿರ್ವಚನವನ್ನು ಮಾಡು ಅಂತ ಕೇಳಿದ. ಅಲ್ಲಿಗೆ 150ನೆಯ ಅಧ್ಯಾಯ ಮುಗಿದು 151ನೆಯ ಅಧ್ಯಾಯ ಈ ಸೋಮವಾರದಿಂದ ಅದು ಕಂಟಿನ್ಯೂ ಆಗತ್ತೆ. ನಾಳೆ ತ್ರಿಪುರಾಸುರರ ಸಂಹಾರ, ರುದ್ರದೇವರದ್ದೇ ಒಂದು ಚಿಂತನೆ. ಅದನ್ನು ನಾವು ಎಲ್ಲ ನಾಮಗಳು ಬರುತ್ತೆ. ಶ್ಮಶಾನದಲ್ಲಿ ಯಾಕೆ ವಾಸ ಮಾಡ್ತಾನೆ ಇತ್ಯಾದಿಗಳನ್ನು ಅದನ್ನು ನಾಡಿದ್ದು ನೋಡೋಣ. ನಾಳೆ ಮತ್ಸ್ಯಪುರಾಣ ನೋಡ್ತೇವೆ. ನಾಳೆ ಕುಮುದಮ್ಮನವರ ಮನೆಯಲ್ಲಿ ಯಥಾಪ್ರಕಾರ ಎಲ್ಲ ಇರುತ್ತೆ. ಅದೇ 11 ಅಲ್ಲೆಲ್ಲ ನಾರ್ಮಲ್ಲು ಪ್ರತಿ ದಿವಸದ ರೊಟೀನ್. ಅದನ್ನು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು.